ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ರೈತ ಬಾಂಧವರಿಗೆ ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆಯಿತು ತಮ್ಮನ್ನೆಲ್ಲ ಭೇಟಿಯಾಗಿ ತಮ್ಮ ಜೊತೆ ಎಲ್ಲ ಮಾತಾಡಿ. ಕಾರಣಾಂತರದಿಂದ ಸಾಕಷ್ಟು ಹೊರಗಡೆ ಕೆಲಸಗಳಿದ್ದರಿಂದ ನಾನು ಬಂದು ತಮಗೆ ಭೇಟಿಯಾಗೋದಕ್ಕೆ ಮತ್ತೆ ಸಾಕಷ್ಟು ಸಮಯ ಆಗಿದೆ. ಆದರೂ ಕೂಡ ಈಗ ಮಳೆಗಳು ಶುರುವಾಗಿ ನಾವು ಹಣ್ಣಿನ ಮಾದರಿಗಳನ್ನ ಮಾಡಬೇಕಾಗಿರೋದ್ರಿಂದ ಇವಾಗ ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ತೋಟದಲ್ಲಿ ಪಂಚತರಂಗಿಣಿ ಯೋಜನೆನ ಹೇಗೆ ಅಳವಡಿಸೋದು ಅನ್ನೋದನ್ನು ನಾವು ನೋಡೋಣ. ಆದರೆ ಸ್ನೇಹಿತರೆ, ಒಂದು ತಪ್ಪು ಮಾತ್ರ ಮಾಡಬೇಡಿ. ನೀವೇನು ಮಾಡ್ತೀರಾ ಅಂದರೆ, ಬಂದಿದ ತಕ್ಷಣ ಹಣ್ಣಿನ ತೋಟದ ಪಂಚತರಂಗಿಣಿ ಅಂತ ಏನು ಮಾಡ್ತೀರಾ ತಾವು, ಅದು ನೋಡಿದ ತಕ್ಷಣ ಆ ವಿಡಿಯೋನ ತಾವು ತುರಂತ ಕರೆ ಮಾಡ್ತೀರಾ. ಸರ್, ನಾವು ಹಿಂಗೆ ನೋಡ್ತಾ ಇದ್ವಿ, ಇನ್ನೂ ನೋಡಿರಲ್ಲ, ಇವತ್ತಿನ ಈ ಸಂಚಿಕೆಯ ಪೂರ್ಣ ಪ್ರಮಾಣದ ಕಾರ್ಯಕ್ರಮವನ್ನು ನೋಡಿರಲ್ಲ. ನೋಡಿದ ತಕ್ಷಣ ಉದ್ವೇಗಕ್ಕೊಳಗಾಗಿ ತಾವು ಏನು ಮಾಡ್ತೀರಾ ಅಂದರೆ ತುರಂತ ತಾವು ಕರೆ ಮಾಡ್ತೀರಾ. ಸರ್, ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ ಇದು ಜೀವಾಮೃತ ಅಂದ್ರೇನು, ಇದಂದ್ರೇನು, ಅದಂದ್ರೇನು, ಅದಾಕ್ಬೋದಾ ಇದಾಕ್ಬೋದಾ ಅಂತ. ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡಿ. ನಾನು ಪದೇ ಪದೇ ತಮ್ಗೆ ಹೇಳ್ತಾ ಇದ್ದೀನಿ, ಕೈ ಮುಗಿದು ತಮ್ಮನ್ನ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ರೈತ ಬಾಂಧವರೇ, ಇದುವರೆಗೂ ನಾವು ರೈತರು ಸಂಕಷ್ಟದಲ್ಲಿ ಇರೋದಕ್ಕೆ ಕಾರಣ ಯಾಕೆಂದರೆ, ನಾವು ಮೊದಲಿಂದ ಹೇಳ್ತಾ ಬಂದಿರೋ ಹಾಗೆಯೇ ನಮ್ಮ ಪೂರ್ಣ ಸಸ್ಯದ ಬಗ್ಗೆ, ಕೃಷಿಯ ಬಗ್ಗೆ ಅರಿವಿನಲ್ಲಾಗಿರೋವಂಥ ಒಂದು ಕೋತ. ನಾವು ಸಸ್ಯವನ್ನೇ ಅರ್ಥನೇ ಮಾಡ್ಕೊಂಡಿಲ್ಲ, ಭೂಮಿ ಅಂದ್ರೆ ಅಂತ ಅರ್ಥನೇ ಮಾಡ್ಕೊಂಡಿಲ್ಲ, ನೀರು ಅಂದ್ರೆ ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಕೃಷಿ ಮಾಡೋಕೆ ಹೊರಟಿದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದರೆ, ಯಾವಾಗ ನಮ್ಗೆ ಇವೆಲ್ಲ ಅರ್ಥ ಆಗೋದಿಲ್ಲ, ನಮಗೆ ಬೇರೆಯವರ ಸಹಕಾರ ತುಂಬ ಬೇಕಾಗುತ್ತೆ. ತಾವು ಯಾವಾಗ ಬೇರೆಯವ್ರ ಸಹಕಾರಕ್ಕೆ ಹೋಗ್ತೀರಾ, ಸಹಕಾರ ಕೊಡೋರೆಲ್ಲ ಒಳ್ಳೆಯವರಿರಲ್ಲ. ತಮಗೆ ಇದನ್ನು ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹೇಗೆ ನಿಮ್ಮ ಜೇಬನ್ನ ತೆಳ್ಳಗೆ ಮಾಡ್ಬೋದು, ನಿಮ್ಮ ಹತ್ರ ನೀವು ಸಾಲ ಮಾಡಿದಿರೋ ಸೋಲ ಮಾಡಿದಿರೋ, ಹೆಂಗೆ ತಂದಿರೋ ನೀವು ದುಡ್ಡು, ಆ ದುಡ್ಡನ್ನ ಖಾಲಿ ಮಾಡ್ಬೋದು, ನಿಮ್ಮ ಹತ್ರದಿಂದ ಹೆಂಗೆ ಖರ್ಚು ಮಾಡಿಸ್ಬೋದು ಅಂತ ತಮಗೆ ತುಂಬ ಮಾಡ್ತಾರೆ. ತಾವೇ ನೋಡಿ, ಏನಾದರೂ ಒಂದು ಹೊಸ ವಸ್ತು ಬಂದಿದೆ, ಒಂದು ಹೊಸ ಔಷಧಿ ಇರ್ಬೋದು ಸಿಂಪಡಣೆ ಮಾಡೋದಕ್ಕೆ, ಅಥವಾ ಗೊಬ್ಬರ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅಂಥ ಸಮಯದಲ್ಲಿ ತಾವೇನು ಮಾಡ್ತೀರಿ ಹೇಳಿ? ಅವನಿಗೆ ಆಗಿದೆ ಅಂದಟ್ಕೆ ಆ ಪಕ್ಕದ ಜಮೀನಲ್ಲಿ ಹಾಕಿರೋಂಥ ರೈತ ನಿಮ್ಗೇನು ಮಾಡ್ತಾನೆ, ನಾನು ಹಿಂಗೆ ಆಗ್ತಾ ಇದ್ದು, ಇಷ್ಟು ಚೆನ್ನಾಗಿ ಬಂತು ಅಷ್ಟು ಚೆನ್ನಾಗಿ ಬಂತು ಅಂತಾನೆ ತಾವು ಹೋಗಿ ತುರಂತ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲಗಳು ಮಾಡ್ಕೊಂಡು ತಮ್ಮಲ್ಲಿರೋಂಥ ಹಣವನ್ನು ತೊಗೊಂಡು ಏನು ಬಂದು ಮಾಡ್ತೀರಾ, ಅದಕ್ಕೆ ನೀವು ಉಪಯೋಗಿಸ್ತೀರಾ. ಆದರೆ ನಿಮ್ಮಲ್ಲಿ ಅವ್ರಿಗೆ ಬಾಧೆ ನಿವಾರಣೆ ಆದಾಗೆ ನಿಮ್ಗೆ ಆಗೋದಿಲ್ಲ. ಅದೇ ರೀತಿ ಅವರಲ್ಲಾಗಿರೋಂಥ ಒಂದು ಚಮತ್ಕಾರ ನಿಮ್ಮಲ್ಲಿ ಆಗಿರಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ತಾವು ಸಂಕಷ್ಟಕ್ಕೆ ಸಿಗಾಕಂತೀರ. ಹಾಗಾಗಿ ಸ್ನೇಹಿತರೆ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ಏನು ನೀಡಿಯಾರೋ, ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅನ್ನೋದು ಸಂಪೂರ್ಣ ಜ್ಞಾನದ ಮೇಲೆ ಅವಲಂಬಿಯಾಗಿರೋಂಥ ಕೃಷಿ. ಹಾಗಾಗಿ ತಾವು ದಯವಿಟ್ಟು ಒಂದು ಕೆಲಸ ಮಾಡಿ, ಪ್ರಗತಿ ಟಿವಿ ಆ್ಯಪ್ನ ತಾವು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಅದು ಮಾಡಿದ ತಕ್ಷಣ ಅದರೊಳಗೆ ನೀವು ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೂಟ್ಯೂಬ್ ಹೋದರೆ ನಿಮಗೆ ನಾವು ಇದುವರೆಗೂ ಮಾಡಿರೋಂಥ ಸುಮಾರು 30-35 ಸಂಚಿಕೆಗಳೆಲ್ಲ ನಿಮ್ಗೇನಾಗುತ್ತೆ ಒಟ್ಟ ಒಂದು ಕಡೆ ಸಿಗುತ್ತೆ. ಅವನ್ನೆಲ್ಲ ಮೊದಲು ಸಂಪೂರ್ಣವಾಗಿ ನೋಡಿ. ನಾನು ಅಡಿಕೆ ಬೆಳೆಗಾರ, ನಾನು ಭತ್ತದ್ದೇನು ನೋಡೋದು, ನಾನು ಭತ್ತ ಬೆಳೆಯೋನು, ನಾನೇನು ಕಬ್ಬಿನ ನೋಡೋದು, ಈ ರೀತಿ ದಯವಿಟ್ಟು ತಪ್ಪು ಮಾಡಬೇಡ್ರಿ. ಕಾರಣ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಉಚಿತ. ಇವಾಗ ಏನು ನಿಮಗೆ ಬರ್ತಾ ಇದೆ ಇದೆಲ್ಲ ಉಚಿತವಾಗೇ ಬರ್ತಾ ಇರೋದು. ಹಾಗಾಗಿ ಇದರಲ್ಲಿ ನಮ್ಮ ಒಂದು ಸ್ವಾರ್ಥ ಅನ್ನೋದೇನಿರಲ್ಲ. ಹಾಗಾಗಿ ತಾವೇನು ಮಾಡ್ತೀರಾ ಅಂದರೆ, ಇದನ್ನು ಪದೇ ಪದೇ ಭತ್ತದಾಗಿರ್ಬೋದು, ಅಲ್ಪಾವಧಿ ಬೆಳೆದಾಗಿರ್ಬೋದು, ಹಣ್ಣಿನ ಬೆಳೆಗಳದಾಗಿರ್ಬೋದು, ಮತ್ತು ಅಡಿಕೆದಾಗಿರ್ಬೋದು, ತೆಂಗಿನದಾಗಿರ್ಬೋದು, ತಾವೆಲ್ಲ ದಯವಿಟ್ಟು ನೋಡಿ, ಎಲ್ಲನೂ ನೋಡಿ. ಅವಾಗ ಏನಾಗುತ್ತೆ ಅಂದರೆ, ಯಾವಾಗ ತಮಗೆ ಕೃಷಿ ಅರ್ಥ ಆಗಿದೆ ಅಂಥ ಸಮಯದಲ್ಲಿ ನನಗೆ ಅಡಿಕೆ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ, ನನ್ನ ತೆಂಗಿನ ಬಗ್ಗೆ, ನನ್ನ ಕಬ್ಬಿನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ ಅಂತಂದಾಗ ಏನಾಗುತ್ತೆ, ತಪ್ಪಾಗುತ್ತೆ. ಕಾರಣ ಏನಕ್ಕೆ ಅಂದರೆ, ಭತ್ತದಲ್ಲಿ ನೀರು ನಿಲ್ಲುವಂಥ ಜಾಗದಲ್ಲಿ ಬರುತ್ತೆ, ಒಣ ಬೇಸಾಯದಲ್ಲಿ ಬರುತ್ತೆ, ನೀರಾವರಿ ಬೇಸಾಯದಲ್ಲಿ ಬರುತ್ತೆ. ಹೇಗಾಗುತ್ತೆ, ಏನು ಬದಲಾವಣೆಗಳಾಗ್ತದೆ, ಏನಾಗುತ್ತೆ ಭೂಮಿಯಲ್ಲಿ, ಯಾವ ರೀತಿ ಇದು ಉತ್ಕೃಷ್ಟವಾದ ಬೆಳೆಗಳು ಬರೋದಕ್ಕೆ ಕಾರಣ ಆಗಿದೆ ಅನ್ನೋದು ತಮಗೆ ಸಂಪೂರ್ಣ ಮನವರಿಕೆ ಆಗುತ್ತೆ. ಹೆಚ್ಚೆಚ್ಚು ನೀವು ದೃಢ ಹಾಕೊಂಡು ಹೋಗ್ತೀರಾ. ಹಾಗಾಗಿ ತುಂಬ ಜನ ಕರೆ ಮಾಡ್ತಾರೆ, ಸರ್ ನಾನು ಇದನ್ನು ಶುಂಠಿಲಿ ಮಾಡ್ಬೋದಾ, ಸರ್ ನಾನು ಇದು ಗುಲಾಬಿಗೆ ಮಾಡ್ಬೋದಾ, ನಾನು ಇದು ಭತ್ತಕ್ಕೆ ಮಾಡ್ಬೋದಾ ಅಂತ. ಯಾಕೆ ಹೇಳ್ರಿ? ತಾವೇನು ನೋಡೇ ಇಲ್ಲ. ನಿಮಗೆ ಬೇಕಾಗಿದ್ದೇನೋ ಒಂದು ಭತ್ತದ ನೋಡ್ತೀರಾ, ಅಥವಾ ಭತ್ತದ ಜೀವಾಮೃತ ಅಂತ ಏನೋ ಒಂಚೂರು ಕೇಳ್ತೀರಾ, ನೀವೇನು ಮಾಡ್ತೀರಾ, ತುರಂತ ಅದನ್ನು ಒಡನೆ ಕರೆ ಮಾಡ್ತೀರಾ. ಕರೆ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಸಾಕಷ್ಟು ಜನ ನೀವು ಕರೆ ಮಾಡಿದಾಗ್ಲೂ ನಾನು ಹೇಳೇ ಇರ್ತೀನಿ, ನೀವು ಮಾತಾಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ನೋಡಿಲ್ಲ ಅಂತ. ದಯವಿಟ್ಟು ಎಲ್ಲ ನೋಡಿಬಿಟ್ಟು ವಾರ ತೊಗೊಳ್ಳಿ, 15 ದಿವಸ ತೊಗೊಂಡು ವಾಪಸ್ ಕರೆ ಮಾಡಿ, ಏನು ಅವಸರ ಇಲ್ಲ. ಮೊದಲು ತಮಗೆ ತಾವು ಗುರುಗಳಾಗಿ, ಈಗ ನಾವೇನೋ ಗುರುಗಳು ಶ್ರೀ ಸುಭಾಷ್ ಪಾಳೇಕರ್ ಅವರು ಹೇಳ್ಕೊಟ್ಟಿರೋದನ್ನು ಒಂದು ಧ್ವನಿ ಪೆಟ್ಟಿಗೆಯಾಗಿ ತಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ತಾವು ಇವಾಗ ಅದನ್ನು ಸ್ವೀಕರಿಸಿ ತಾವು ಗುರುಗಳಾಗಬೇಕು.
ಯಾಕೆಂದರೆ ಮಾಡೋವಾಗ ಸಾಕಷ್ಟು ನಿರ್ಣಯಗಳಿರ್ತವೆ, ಸಾಕಷ್ಟು ಅಪಹಾಸ್ಯ ಮಾಡ್ತಿರ್ತಾರೆ, ನಿಮ್ಮ ಬಗ್ಗೆ ತಮಾಷೆ ಮಾಡ್ತಿರ್ತಾರೆ, ಇವನಿಗೆ ಬುದ್ಧಿ ಇಲ್ಲ, ಇವನು ಹಾಳು ಮಾಡ್ಬಿಡ್ತಾನೆ, ಅದು ಇದು ಮತ್ತೊಂದು ಮಗದೊಂದು ಬಂದು ನಗದು ಮಾಡೋದು. ಅವಾಗೇನಾಗುತ್ತೆ, ನೀವು ಧೃತಿಗೆಡ್ತೀರ. ಇದೆಲ್ಲ ಸರಿಯಪ್ಪ, ನೀನು ಒಂದು ಸ್ವಲ್ಪ ಇದಾಕು, ಇದೆಲ್ಲ ಸರಿ, ನೀನು ಅದನ್ನು ತೊಗೊಂಬ, ಟ್ರೈಕೋಡರ್ಮ ತೊಗೊಂಬ, ಇನ್ನೊಂದು ತೊಗೊಂಬ, WDC ತೊಗೊಂಬ, ಇದನ್ನ ಹಾಕು ಅಂತ ಅಂದ್ಬಿಟ್ಟು ಕೆಲವರು ನಿಮಗೆ ಗೊಂದಲ ಸೃಷ್ಟಿ ಮಾಡಿಬಿಡ್ತಾರೆ. ಯಾಕೆ ಅಂಥ ಸಮಯದಲ್ಲಿ ನೀವು ಕರೆ ಮಾಡ್ತೀರಾ, ಸರ್ ಇದಾಕ್ಬೋದಾ ಅದಾಕ್ಬೋದಾ ಅಂತ. ನೀವು ಸಂಪೂರ್ಣವಾಗಿ ಎಲ್ಲ ಗಮನಿಸಿದ ಅಂದರೆ ಎಲ್ಲದನ್ನೂ ವೀಡಿಯೋಗಳನ್ನ ವೀಕ್ಷಣೆ ಮಾಡಿದರೆ ನಿಮ್ಗೇನಾಗುತ್ತೆ ಅಂದರೆ ತುಂಬ ಅನುಕೂಲಕರವಾಗುತ್ತೆ. ತಮಗೆಲ್ಲ ಗೊತ್ತಿರುತ್ತೆ. ಅವಾಗ ಯಾವುದೂ ಬೇರೆ ಬೇಡ, ನಮಗೆ ಬೇಕಾಗಿರೋದು ಒಂದು ನಾಟಿ ಹಸುವಿನ ಸಗಣಿ ಗಂಜಲು ಅಷ್ಟನ್ನು ನಾವು ಉಪಯೋಗಿಸ್ಬಿಟ್ಟು ಕೃಷಿ ಮಾಡೋಣ ಅನ್ನೋದು ತಮಗೆ ಗೊತ್ತಾಗುತ್ತೆ. ಮತ್ತು ಅತಿ ಮುಖ್ಯವಾಗಿ ತಾವು ಎಲ್ಲ ಇವಾಗೇನು ರೈತರುಗಳು ಶುರು ಮಾಡಿದ್ರೆ ತಮಗೆಲ್ಲ ಅಭಿನಂದನೆಗಳು. ಯಾಕೆಂದರೆ ನಾನು ಯಾರೇ ಕರೆ ಮಾಡಿದ ತಕ್ಷಣ ಮೊದಲು ಅವ್ರು ಹೇಳ್ತಾರೆ, ನಾನು ಏನು ಕೇಳ್ತೀನಿ, ನೀವು ತೆಂಗಿನ ತೋಟ ಮಾಡ್ತಾಯಿರೋ, ಬಾಳೆ ತೋಟ, ಸರಿಯಪ್ಪ ನೀನು ಬಾಳೆ ಇಡ್ತಿದ್ಯಾ, ಪರಂಗಿ ಇಡ್ತಿದ್ಯಾ, ಅಥವಾ ಪಪ್ಪಾಯ ಇಡ್ತಿದ್ಯಾ, ಅಡಿಕೆಯಲ್ಲಿ ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ ಮುಖ್ಯ ಅದೇಳು. ಸರ್ ನಾನು ಮೊದಲು ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ, ಏನಕ್ಕೆ ಸಾರ್ವಜನಿಕ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ, ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ನಾನು ಗೊಬ್ಬರದ ಗಿಡ ಹಾಕಿದ್ದೀನಿ, ಗ್ಲಿರ್ಸಿಡಿಯಾ, ನಾನು ನುಗ್ಗೆ ಗಿಡಗಳು 4 ಗಿಡದ ಮಧ್ಯೆ ಹಾಕಿದ್ದೀನಿ. ಈ ರೀತಿ ಮೊದಲು ಅದ್ರ ಕಡೆ ಗಮನ ಕೊಟ್ಟಿದ್ದೀನಿ. ನೀವೇ ಸಾಧಕರು. ಯಾಕೇಳ್ರಿ, ನಿಮಗೆ ಸಂಪೂರ್ಣ ಕೃಷಿ ಅರ್ಥ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಭೂಮಿಯಲ್ಲಿ ಸಾರ್ವಜನಿಕ ಅಥವಾ ಯೂರಿಯಾ ಇಲ್ಲ, ಅದಿರೋದು ವಾತಾವರಣದಲ್ಲೇ. ಅದನ್ನ ಹಿಡಿದುಕೊಡೋದು ಯಾವುದು, ಕಾಳು ಗಿಡಗಳು ಮತ್ತು ನುಗ್ಗೆ, ಗ್ಲಿರ್ಸಿಡಿಯಾ, ಅಗಸೆ ಅಥವಾ ಸೆಡೆ ಗಿಡ, ಇವಿಷ್ಟು ಇಟ್ಕೊಡ್ತವೆ. ಹಾಗಾಗಿ ತೋಟಗಾರಿಕೆಯಲ್ಲಿ ನಾವು ಮರವಾಗಿ ಬೆಳೆಯುವಂಥ, ಇನ್ನು ಮುಂದೆ ನಾವು ನೋಡ್ತೀವಿ ನುಗ್ಗೆ, ಗ್ಲಿರ್ಸಿಡಿಯಾ ಅಥವಾ ಗೊಬ್ಬರದ ಸೊಪ್ಪು ಅಥವಾ ಅಗಸೆ, ಸೆಡೆ ಗಿಡನ ನಾವು ಹೇಗೆ ಉಪಯೋಗಿಸ್ತೀವಿ ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ಅಂತ. ತಾವು ದಯವಿಟ್ಟು ಸುಮಾರು 1-2-3 ನನಗೆ ಈಗ ಕೆಲವು ದಿವಸಗಳಲ್ಲಿ ಕರೆ ಮಾಡಿ, ಸರ್ ನಾವಾಗಲೇ ಜೀವಾಮೃತ ಶುರು ಮಾಡಿಬಿಟ್ಟಿದ್ವಿ ನಮ್ಮ ಅಡಿಕೆ ತೋಟಕ್ಕೆ, ಅದು ಇದು ಅಂದರು. ಮತ್ತು ನೀವು ಹೇಗೆ ಸಾರ್ವಜನಿಕ ಸ್ಥಿರೀಕರಿಸ್ತೀವಿ ಅಂತ ಕೇಳಿದಾಗ, ಸರ್ ಇನ್ನೇ ಇಲ್ಲ, ಇವಾಗ ಶುರು ಮಾಡಿದ್ದೀವಿ. ಹೌದಾ, ಇದಾ ಅಂತಿದ್ರು. ದಯವಿಟ್ಟು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವಾಗ ತಾವು ತೋಟಗಾರಿಕೆ, ಇವಾಗ ಹಾಲಿ ಇರೋಂಥ ತೋಟಗಳಲ್ಲಿ, ನಿಮ್ಮ ತೋಟಗಳಲ್ಲಿ, ನೀವು ಹಾಲಿ ಇರೋ ತೋಟಗಳಲ್ಲಿ ಜೀವಾಮೃತ ಉಪಯೋಗಿಸ್ತಿರೋ, ಚಮತ್ಕಾರ ಖಂಡಿತ ಆಗುತ್ತೆ ಮೊದಲನೇ ವರ್ಷ. ಕಾರಣ ಯಾಕೆ ಅಂದರೆ, ನೀವು ಇವಾಗ ಹಾಕಿರೋಂಥ ಗೊಬ್ಬರ, ನೀವೇ ಹಾಕಿರೋಂಥ ಬಿದ್ದಿರೋಂಥ ಸಾವಯವ ಪದಾರ್ಥಗಳು, ಅಥವಾ ನೀವು ಇವಾಗ ಕೊಟ್ಟಿರೋಂಥ ಕೈ ಗೊಬ್ಬರಗಳು, ಇವೆಲ್ಲನಾಗುತ್ತೆ ಅಂದರೆ ಜೀವಾಮೃತದಲ್ಲಿರುವಂಥ ಜೀವಾಣುಗಳು, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟಿಸ್ಗಳೆಲ್ಲ ಏನು ಮಾಡ್ತವೆ, ತುರಂತ ವಿಘಟನೆ ಮಾಡಿಬಿಟ್ಟು ಏನು ಮಾಡ್ತವೆ, ನಿಮ್ಮ ಗಿಡಗಳು ಕೊಡ್ತವೆ. ಯಾವುದು ವಿಘಟನೆ ಆದಾನೆ, ಡಿಕಂಪೋಸ್ ಆಗದಾನೆ ನಿಮ್ಮ ಭೂಮಿಲಿದ್ವು ಅವನ್ನೆಲ್ಲ ವಿಘಟನೆ ಮಾಡಿಕೊಡ್ತವೆ, ಚೆನ್ನಾಗಾಗ್ತದೆ. ಮೊದಲನೇ ವರ್ಷ ನಿಮಗೆ ಬೆಳೆ ಈಗ ಏನು ಸುಂದರವಾಗೋಯ್ತು, ಗಿಡ ಏನು ಹಿಂಗೆ ಬರ್ತಾ ಇದೆ, ಬೆಳೆ ತುಂಬ ಚೆನ್ನಾಗಿದೆ ಅಂತ ನೀವು 10 ಜನಕ್ಕೆ ತೋರಿಸ್ತೀರ. ಅದ್ರ ಮುಂದಿನ ವರ್ಷದಿಂದ ಏನಾಗುತ್ತೆ, 2ನೇ ವರ್ಷ 3ನೇ ವರ್ಷದಿಂದ ನಿಮಗೆ ಇಳುವರಿ ಲೇಟ್ ಆಗುತ್ತೆ. ಕಾರಣ ಯಾಕೆಂದರೆ ಅಲ್ಲಿರೋಂಥ ಸಾವಯವ ಪದಾರ್ಥ, ಅಲ್ಲಿರೋಂಥ ಪೋಷಕಾಂಶಗಳು ಏನಾಗಿದೆ, ಖಾಲಿ ಮಾಡಿಬಿಟ್ಟಿರ್ತವೆ. ಅಂಥ ಸಮಯದಲ್ಲಿ ನಾವು ಆ ಏನು ಮುಚ್ಚಿಗೆ ಅನ್ನೋದು ಮರಿತೀವಿ, ಮತ್ತು ಇದನ್ನೆಲ್ಲ ಮರಿತೀವಿ, ಮತ್ತು ಯೂರಿಯಾ ಅನ್ನೋದು ಇಲ್ವೇ ಇಲ್ಲ ಭೂಮಿಲಿ ಅನ್ನೋದು ಕೂಡ ಮರೆತು ಬಿಡ್ತೀವಿ. ಮರೆತಾಗ ಏನಾಗ್ತದೆ, ನಮಗೆ ಮುಂದಿನ ವರ್ಷಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಈ ಸಾರ್ವಜನಿಕ ಸ್ಥಿರೀಕರಿಸೋದನ್ನು ದಯವಿಟ್ಟು ಮರಿಬೇಡಿ. ಕಾಳು ಗಿಡಗಳು ಹಾಕಬೇಕು ಅಲ್ಪಾವಧಿ ಬೆಳೆಯಲ್ಲಿ. ತೋಟಗಳಲ್ಲೂ ಅಷ್ಟೇ, ನೀವು ಸಣ್ಣ ಬೆಳೆಗಳು ತೆಗಿತಾ ಇರೋವಾಗ, ಇನ್ನೂ ಸಣ್ಣ ಗಿಡಗಳೆಲ್ಲ ಇರೋವಾಗ ನೀವು ಕಾಳೆಲ್ಲ ಉತ್ಕೃಷ್ಟವಾಗಿ ಬರ್ತವೆ. ಎಲ್ಲ ಥರ ಕಾಳುಗಳು, ಅಲ್ಪಾವಧಿ ಕಾಳುಗಳು, ದೀರ್ಘ ಮುಂಗಾರಿ ಕಾಳುಗಳು, ಹಿಂಗಾರಿ ಕಾಳುಗಳನ್ನ ನೀವು ಭೂಮಿಲಿ ಬೆಳಿಲೇಬೇಕಾಗುತ್ತೆ. ಬೆಳೆದು ಅದನ್ನೇ ನಿಮಗೆ ಸಜೀವ ಬದುಕೆ ಆಗುತ್ತೆ. ತದನಂತರ ಅದು ಕಾಷ್ಟಾವಧಿಕೆ ಆಗುತ್ತೆ. ಭೂಮಿಗೆ ನಿಮಗೆ ಉತ್ಕೃಷ್ಟವಾಗಿ ಬೆಳೆಗಳು ಬರುತ್ತೆ. ವರ್ಷಾನುವರ್ಷದಿಂದ ನಾವು ಹೆಚ್ಚೆಚ್ಚು ಬೆಳೆ ತೊಗೊಳೋದಕ್ಕೆ, ಹೆಚ್ಚೆಚ್ಚು ಲಾಭ ತೊಗೊಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಹೇಳ್ತಾ ಇವತ್ತಿನ ದಿವಸ ನಾವು ಹಣ್ಣಿನ ತೋಟಗಳನ್ನ ಏನು ಮಾಡ್ತಿದ್ದೀವಿ, ಮಾವಿರ್ಬೋದು, ಸಪೋಟ ಇರ್ಬೋದು, ಪೇರ್ಲೆ ಇರ್ಬೋದು, ಅಥವಾ ನೇರಳೆ ಇರ್ಬೋದು, ಗೋಡಂಬಿ ಇರ್ಬೋದು, ಹುಣಸೆ, ಹಲಸಿನ ಹಣ್ಣು, ಈ ಥರ ನಾವು ಬೇರೆ ಬೇರೆ ಹಣ್ಣಿನ ತೋಟಗಳು ಮಾಡಿದಾಗ ಏನಾಗ್ತಿದೆ ಅಂದರೆ, ಇವಾಗ ಸುಮಾರು 35-40 ಅಡಿಗೆ ನಾವೇನು ಮಾಡ್ತಾ ಇದ್ದೀವಿ, ಒಂದೊಂದನ್ನು 30 ಅಡಿ, 40 ಅಡಿ, 20 ಅಡಿ, ಈ ರೀತಿ ನಾನಾ ತರಾವರಿಯಾಗಿ ಏನು ಮಾಡ್ತಾ ಇದ್ದೀವಿ, ಮಾವಿನ ಗಿಡ ಇರ್ಬೋದು, ಹಲಸಿನ ಗಿಡ ಇರ್ಬೋದು, ನೇರಳೆ ಗಿಡ ಇರ್ಬೋದು, ಪೇರ್ಲೆ ಗಿಡ ಇರ್ಬೋದು, ಈ ರೀತಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಕೆಳಗಡೆ ಕಳೆಗಳನ್ನ ಕಳೆಯೋದಕ್ಕೇ ನಮ್ಮ ಸಮಯ ಎಲ್ಲ ವ್ಯರ್ಥ ಮಾಡ್ತಾ ಇದ್ದೀವಿ. ಈ ಗಿಡಗಳು ಬೆಳೀತವೆ, ಬೆಳೆದ ನಂತರ ಏನಾಗ್ತಿದ್ದಾವೆ, ಮರಗಳಾಗ್ತವೆ. ಮರಗಳಾದ ನಂತರ ನಮ್ಗೆ ಏನು ಮಾಡ್ತಾ ಇದ್ದೀವಿ, ಈ ಮಧ್ಯ ಕಳೆಗಳನ್ನ ಮಾತ್ರ ತೆಗೆಯೋದ್ರೊಳಗೆ ನಮ್ಮ ಗಮನಗಳು ಹರಿಸ್ತಾ ಇದ್ದೀವಿ. ಮತ್ತು ನಮಗೆ ಇಳುವರಿ ಬರ್ತಿಲ್ಲ, ನಾನಾ ರೋಗಗಳು ಬರ್ತಾ ಇದ್ದಾವೆ. ಏನು ಮಾಡೋದು, ಈ ಕೀಟ ಬಾಧೆ, ಆ ಕೀಟ ಬಾಧೆ, ಅದಕ್ಕೆ ಸಿಂಪರಣೆ ಮಾಡು, ಇದಕ್ಕೆ ಸಿಂಪರಣೆ ಮಾಡು, ಗಿಡ ಯಾಕೋ ಡೀಲ್ ಆಯಿತು, ಯಾಕೋ ದುರ್ಬಲವಾಗಿ ಕಾಣ್ತಾ ಇದೆ, ಗೊಬ್ಬರ ಕೊಡು, ಮಣ್ಣು ಹೊಡ್ಸು. ಈ ರೀತಿ ನಾವೇನಾಗ್ತಾ ಇದ್ದಾವೆ ಅಂದರೆ, ನಮಗೆ ಬರೋವಂಥ ಸ್ವಲ್ಪ ಆದಾಯಗಳನ್ನ ಏನು ಮಾಡ್ತಾ ಇದ್ದೀವಿ ನಾವು, ಪೂರ್ಣವಾಗಿ ಈ
ಉಸ್ತುವಾರಿಗೆ ಇದನ್ನು ನೋಡ್ಕೊಳ್ಳೋದಕ್ಕೆ, ಈ ಗಿಡಗಳನ್ನ ಮರಗಳನ್ನ ನೋಡ್ಕೊಳ್ಳೋದಕ್ಕೆ ನಾವು ಖರ್ಚು ಮಾಡಿಬಿಟ್ಟು ಏನಾಗ್ತಾ ಇದೀವಿ, ಸಾಕಷ್ಟು ಹೈರಾಣಾಗಿ ಹೋಗಿದ್ದೀವಿ, ಸುಸ್ತಾಗಿ ಹೋಗಿದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ತಾವು ಗಮನಿಸ್ಕೊಬೇಕಾಗಿದೆ ಅಂದರೆ, ಯಾವುದೇ ನೀವು ಸಸಿ ಹಾಕ್ಬೋದು, ಕಸಿ ಮಾಡಿರೋಂಥ ಸಸಿಗಳು ಹಾಕ್ಬೋದು, ಕಸಿ ಮಾಡಿರೋಂಥ ನೀವೇನು ಉತ್ತರ ಕರ್ನಾಟಕದಲ್ಲಿ ಸಸಿಗೇನಂತೀರಪ್ಪ ನೀವು, ಸಣ್ಣ ಗಿಡಗಳು, ಅವನ್ನ ನೀವೇನು ಮಾಡ್ತೀರ ನೀವು, ಅದನ್ನು ಹಾಕಿದ್ರೂ ಬಂದ್ಬಿಡುತ್ತೆ ಸರ್ 2 ವರ್ಷಕ್ಕೆ 3 ವರ್ಷಕ್ಕೆ. ನಮಗೆ ಪೂರ್ಣವಾಗಿ ಬೆಳೆ ಬರಬೇಕು ಅಂದರೆ ಕನಿಷ್ಠ 4 ರಿಂದ 5 ವರ್ಷ ಆಗುತ್ತೆ. ಒಂದು ಮಾವಿನ ಗಿಡ ಹಾಕಿದ್ದೀವಿ, ಕಸಿ ಗಿಡನೇ ಹಾಕಿದ್ದೀವಿ, ಅಥವಾ ಗೋಡಂಬಿ ಗಿಡ ಹಾಕಿದ್ದೀವಿ, ಅಥವಾ ಪೇರ್ಲೆ ಗಿಡ ಹಾಕಿದ್ದೀವಿ ಅಂದಾಗ ನಮಗೆ ಬರೋದಕ್ಕೆ ಕನಿಷ್ಠ ಈ ಸಣ್ಣದು ಪೇರ್ಲೆ ಗಿಡ ಇಂಥವು 2 ವರ್ಷದ ಮೇಲೆ ಶುರುವಾಗ್ತವೆ. ನಿಮಗೆ ಒಂದು ಆದಾಯ ಅಂತ ಕೊಡೋದಕ್ಕೆ ಬಿಡ್ತವೆ 4-6 ಕಾಯಿ, ಅದನ್ನು ತೊಗೊಂಡು ನಾವೇನು ಮಾರಕ್ಕೂ ಆಗೋದಿಲ್ಲ, ತಿನ್ನೋದಕ್ಕೆ ಸರಿ ಹೋಗುತ್ತೆ, ಪಕ್ಷಿಗಳಿಗೆ ಸರಿ ಹೋಗುತ್ತದು. ಆದರೆ ನಮಗೊಂದು ಆದಾಯ ಬರ್ತಾ ಇದೆ, ಒಂದು ಚೀಲದ ಲೆಕ್ಕದಲ್ಲಿ ನಾವು ತೊಗೊಂಡೋಗಿ ಮಾರ್ಬೋದು, ಕ್ವಿಂಟಲ್ ಲೆಕ್ಕದಲ್ಲಿ ತೊಗೊಂಡೋಗಿ ಮಾರ್ಬೋದು ಅನ್ನೋದಕ್ಕೆ ಕನಿಷ್ಠ 3-4 ವರ್ಷದ ಮೇಲೆ ಹಾಗೆ ಆಗ್ತವೆ. ಇನ್ನು ದೊಡ್ಡ ಗಿಡ ಮಾವು ಇವನ್ನೆಲ್ಲ ನಾವು ತೊಗೊಂಡಾಗ 5-6 ವರ್ಷ ಹಾಗೆ ಆಗ್ತವೆ. ಅದುವರೆಗೂ ಜೀವನ ಹೇಗೆ ನಿಭಾಯಿಸ್ತೀರ? ನಂದು 3 ಎಕರೆ ಐತೆ, ಮಾವಿನ ತೋಟ ಕಟ್ಬಿಟ್ಟಿದ್ದೀನಿ. ನಂದು 3 ಎಕರೆ ಐತೆ, ಹುಣಸೆ ಗಿಡ ಕಟ್ಬಿಟ್ಟಿದ್ದೀನಿ, ಹಲಸಿನ ಗಿಡ ಇಟ್ಬಿಟ್ಟಿದ್ದೀನಿ, ದುಡ್ಡೇನೋ ಬರುತ್ತೆ. ಈ ಸಸಿ ನೀವು ಸಸಿನ ನೆಟ್ಟಾಗಿಂದ ನೀವು ಹಗಿ ಅಂತ ಏನಂತೀರಲ್ಲ, ನೀವು ಉತ್ತರ ಕರ್ನಾಟಕದಲ್ಲಿ ಏನಂತೀರಿ, ಗಿಡದ ಹಗಿಗಳ್ನ ಏನು ನಡ್ತೀರಾ, ಮಾವಿನ ಹಗಿ ಇರ್ಬೋದು, ಹಲಸಿನ ಹಗಿ ಇರ್ಬೋದು, ಇದ್ರದ್ದಿರ್ಬೋದು, ಮತ್ತೆ ಸಸಿ, ಮಾವಿನ ಸಸಿ ಅಥವಾ ಗೋಡಂಬಿ ಸಸಿವನ್ನೆಲ್ಲ ಏನು ನಡ್ತೀರಾ, 3 ರಿಂದ 4-5 ವರ್ಷ ಆಗ್ತಾವಲ್ಲ ನಿಮಗೆ ಆದಾಯ ಅಂತ ಕೊಡೋದಕ್ಕೆ, ಅಂಥ ಸಮಯದಲ್ಲಿ ಏನು ಮಾಡ್ತೀರಾ? ಈ 3-4 ವರ್ಷ ಹೇಗೆ ನಾವು ಜೀವನ ನಿಭಾಯಿಸೋದು? ಸಾಲ ಮಾಡೋದ, ಅಥವಾ ಬರುತ್ತೆ ಅಂತ ಕಾಯೋದ? ನಾನಾ ಕಾರಣಕ್ಕೆ 4-5 ವರ್ಷ ಎಲ್ಲ ಆದಮೇಲೆ ಜೋರ ಗಾಳಿನೇ ಬಂತು, ಇನ್ನೊಂದಾಯಿತು, ಸಿಕ್ಕಾಪಟ್ಟೆ ಮಳೆ ಆಯಿತು, ಮಗದೊಂದಾಯಿತು, ಆ ವರ್ಷದ ಬೆಳೆ ಇಲ್ದಂಗೆ ಆದಾಗ ಏನು ಮಾಡೋಣ? ರೈತರು ಸಂಕಷ್ಟಕ್ಕೆ ಸಿಗಾಕಂತೀವಿ. ಸ್ನೇಹಿತರೆ, ಅದಾಗಬಾರ್ದಾಗಿದೆ. ಹಾಗಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ, ಶ್ರೀ ಸುಭಾಷ್ ಪಾಳೇಕರ್ ಅವ್ರು ಕೊಟ್ಟಿರೋಂಥ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಬೇಕಾಗಿದೆ. ಸೊ ಅಳವಡಿಸ್ಕೊಂಡು ಅಂತಂದಾಗ ನಾವು ಒಂದು ಸಣ್ಣದಾಗೆ ಹಿಂದೆ ನಾವು ಪುಟಗಳನ್ನ ತಿರುಗಿಸಿ ನೋಡಿದಾಗ, ಯಾಕೆಂದರೆ ಸಾಕಷ್ಟು ಜನ ಹೊಸದಾಗೂ ಮುಂದಿರ್ತಿರೋ ತಾವು, ಅಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ, ಪುಟಗಳನ್ನ ತಿರುಗಿಸಿ ನೋಡಬೇಕಾದ ಅಂದಾಗ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ 4 ಚಕ್ರಗಳಿದ್ದಾವೆ ಅಂತ ಮಾತಾಡ್ತೀವಿ. 4 ಚಕ್ರಗಳು ಏನಿದು? ಒಂದು ಬಂಡಿಗಿರೋಂಥ, ಒಂದು ಗಾಡಿಗಿರೋಂಥ, ಒಂದು ಮೋಟಾರ್ ವಾಹನಕ್ಕಿರೋಂಥ 4 ಚಕ್ರಗಳಿವು. ಯಾವ 4 ಚಕ್ರಗಳು ಗಾಳಿ ತುಂಬಿದೆ, ಸರಿ ಇದೆ, ಎಲ್ಲ ಇದೆ, ಗಾಡಿ ತನ್ನಿಂದ ತಾನೇ ಓಡುತ್ತೆ, ನಮ್ಗೆ ಯಾವುದೂ ಹೈರಾಣಾಗಲ್ಲ, ತೊಂದರೆ ಆಗೋದಿಲ್ಲ. ಆದರೆ ಯಾವಾಗ ಒಂದು ಚಕ್ರ ಪಂಚರ್ ಆಗುತ್ತೋ, ಒಂದು ಟೈರು ಒಡೆದೋಗುತ್ತೋ, ಒಂದರಲ್ಲಿಗೆ ಪೂರ್ತಿ ಗಾಳಿ ಇಳಿದೋಗಿದೆಯೋ ಅಥವಾ 2ರಲ್ಲಿ ಇಳಿದೋಗಿದೆ, ಅವಾಗ ಏನಾಗುತ್ತೆ, ಆ ಮೋಟ್ರ್ ವಾಹನ, ಆ ಗಾಡಿ ಅಲ್ಲೇ ನಿಲ್ಲುತ್ತೆ, ಮುಂದೋಗಲ್ಲ. ನಾವು ಆ ಚಕ್ರ ಸರಿ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಒಂದು ಬೆಳೆ ಬೆಳಿತೀವಿ ಅಂತ ಅಂದಾಗ, ಸಣ್ಣ ಕಾಳು ಹಾಕ್ಬಿಟ್ಟು ನಾವು ಬೆಳೆಯುವಂಥ ಸಿರಿಧಾನ್ಯಗಳಿರ್ಬೋದು, ರಾಗಿ, ಭತ್ತ, ಗೋಧಿಗಳಿರ್ಬೋದು, ಜೋಳ ಇರ್ಬೋದು, ಮತ್ತೊಂದು ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಹಂಪಲಿರ್ಬೋದು, ತೆಂಗು, ಅಡಿಕೆ, ಬಾಳೆ ಇರ್ಬೋದು, ಅವನ್ನೆಲ್ಲ ನಾವು ಬೆಳಿಬೇಕು ಅಂತಂದಾಗ ನಾವು ಉಪಯೋಗಿಸ್ಬೇಕಾರಂಥ, ನಾವು ಅನುಸರಿಸಬೇಕಾಗಿರೋಂಥ 4 ಹಂತಗಳು, 4 ವಿಶೇಷವಾದ ಒಂದು ಟೂಲ್ಗಳು ಅಂತ ಏನಂತೀವೋ, ನಾವು ಅದನ್ನು ಬೆಳೆಸಬೇಕು ಅಂತಂದಾಗ ಏನಾಗುತ್ತೆ, ಅದನ್ನು ನಾವು 4 ಚಕ್ರಗಳು ಅಂತ ಏನು ಹೇಳ್ತೀವೋ. ಮೊದಲನೇದಾಗಿ ಬೀಜಾಮೃತ. ಈ ಬೀಜಾಮೃತ ಅನ್ನೋದನ್ನ, ಈ ಬೀಜ ಸಂಸ್ಕರಣೆ ಮಾಡೋಕ್ಕೆ ಏನು ನಾವು ಉಪಯೋಗಿಸ್ತೀವಿ, ಬೀಜನ ಸಂಸ್ಕರಣೆ ಮಾಡೋಕ್ಕೆ ಏನು ಉಪಯೋಗಿಸ್ತೀವಿ ನಾವು, ಅದನ್ನು ನಾವೇನಂತೀವಿ, ಬೀಜಾಮೃತ ಅಂತೀವಿ. ಬೀಜಾಮೃತ ತಯಾರಿಸೋದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಈ ಬೀಜದ ಸಂಸ್ಕರಣೆ, ಯಾಕೆಂದರೆ ನಾಟಿ ಮಾಡೋವಂಥ ಬೀಜಗಳು, ಬಿತ್ತನೆ ಮಾಡೋವಂಥ ಬೀಜಗಳು, ಸಸಿಗೆ ಇದು ಮಾಡೋವಂಥ ಬೀಜಗಳನ್ನ ನಾವು ಉಪಯೋಗಿಸಿದಾಗ ಏನಾಗುತ್ತೆ, ನಮ್ಗೆ ಅದಕ್ಕೆ ಯಾವುದೋ ರೋಗ ಕೀಟ ಬಾಧೆಗಳು ಬರಬಾರ್ದು, ಅದಕ್ಕೆ ಮಣ್ಣಿನಿಂದ ಯಾವುದು ರೋಗಗಳು ಬರಬಾರ್ದು, ಮತ್ತು ಯಾವುದೋ ರೋಗಾಣುಗಳು ಈ ಬೀಜದೊಳಗೆ ಪ್ರವೇಶ ಆಗಿ ಗಿಡ ಬೆಳೆದಂಗೆ ಅದ್ರ ಮೂಲವಾಗಿ ಗಿಡಕ್ಕೆ ಬಂದು ನಮ್ಮ ಬೆಳೆಗಳಿಗೆ ಬಂದು ನಮಗೆ ತೊಂದರೆ ಮಾಡಬಾರ್ದು. ಮತ್ತು ಹಾಕಿರೋಂಥ ಸಂಪೂರ್ಣ ಬೀಜಗಳು, ಎಲ್ಲರಿಗೂ ಒಂದು ಆಸೆ, 100 ಬೀಜ ಹಾಕಿದ್ವಿ ಅಂದರೆ ನಮ್ಗೆ ಅತಿ ಹೆಚ್ಚು ಬೀಜಗಳು ಹುಟ್ಟಬೇಕು, ಮೊಳಕೆ ಹೊಡಿಬೇಕು ಅನ್ನೋದು ಆಸೆ ಇರುತ್ತೆ. ಅದನ್ನ ನಾವೇ ಕೊಂದು ಮಾಡೋದನ್ನೇನು, ಬೀಜಾಮೃತ. ಸ್ನೇಹಿತರೆ, ಇದು ನೋಡ್ತಾ ಇದ್ವಿ. ಮೊದಲನೇ ಚಕ್ರ ಯಾವುದು, ಬೀಜಾಮೃತ. ಬೀಜಾಮೃತ ತಯಾರಿಸೋದು ಹೇಗೆ ಅಂತ ಪ್ರಾತ್ಯಕ್ಷತೆನೂ ತೋರಿಸಿದ್ವಿ, ಅದನ್ನು ಉಪಯೋಗಿಸೋದು ತೋರಿಸಿದ್ವಿ, ಎಲ್ಲ ತೋರಿಸಿದ್ವಿ. ತಮಗೆ ತಾವೇನು ಮಾಡ್ತೀವಿ ಅಂದರೆ, ಬೀಜಾಮೃತನ ಮೊದಲು ಮಾಡ್ತೀರಾ, ಅದನ್ನು ಬೀಜದ ಸಂಸ್ಕರಣೆ ಮಾಡ್ತೀವಿ. ಬೀಜದ ಸಂಸ್ಕರಣೆ ಅಂತಂದ್ರೆ ಈ ಭೂಮಿಯ
ಅಲ್ಲಿ ತಾನು ಬದುಕೋದಕ್ಕೆ, ತಾನು ಬೆಳೆಯೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿದ್ದೀವಿ. ಮತ್ತು ಅಲ್ಪ ಸ್ವಲ್ಪ ಪೋಷಕಾಂಶನ ಕೊಟ್ಟಿದ್ದೀವಿ. ಅದು ಅವಾಗ ಅದ್ರ ಪಾಡಗದು ಬೆಳೆಯುತ್ತೆ. ಬೀಜಾಮೃತದಲ್ಲಿರೋಂಥ ಸಗಣಿ ಮತ್ತು ಗಂಜಲದಲ್ಲಿರೋಂಥ ಬಂದಿರುವಂಥ ಪೋಷಕಾಂಶಗಳು ಅದ್ರ ಮೇಲೆ ಲೇಪನ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಪೋಷಕಾಂಶಗಳು ಈ ಬೀಜ ಮೊಳಕೆ ಹೊಡೆದು ಮೇಲೆ ಬರೋದಕ್ಕೆ ಅನುಕೂಲ ಮಾಡಿಕೊಡೋದು. ಮತ್ತು ಯಾವುದೇ ರೋಗ ರುಜಿನ ಭೂಮಿಯಿಂದ ಬರೆದಿರೋ ಹಾಗೆ, ಶಿಲೀಂಧ್ರಗಳಿರ್ಬೋದು, ಫಂಗಸ್ ಅಂತ ಏನಂತೀವಿ, ಅತಿ ಹೆಚ್ಚು ನಿಮ್ಮ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಅತಿ ಹೆಚ್ಚು ರೋಗಗಳು ಬರೋದು ಯಾವುದರಿಂದ? ಶಿಲೀಂಧ್ರಗಳು. ಅದು ಬರೋದು ನೀರಿನ ಮೂಲವಾಗಿ ಮತ್ತು ಭೂಮಿಯ ಮೂಲವಾಗಿ. ಇದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು ದಯವಿಟ್ಟು ಸ್ನೇಹಿತರೆ. ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಏನು ಮಾಡ್ತಿದ್ದೀವಿ? ಬೀಜಾಮೃತ ಉಪಯೋಗಿಸ್ತಾ ಇದ್ದೀವಿ. ಎರಡನೇದಾಗಿ ಜೀವಾಮೃತ. ಈ ಜೀವಾಮೃತ ಅನ್ನೋದು ಜೀವಾಣುಗಳ ಸಮುಚ್ಚಯ. ಅದು 1 ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ 300ರಿಂದ 500 ಕೋಟಿ ಜೀವಾಣುಗಳಿದಾವೆ. 500 ಕೋಟಿ ಜೀವಾಣುಗಳಿದಾವೆ ಅಂತ ನಾವು ಇದು ಮುಂಚೆ ಎಲ್ಲ ತಿಳ್ಕೊಂಡಿದ್ದೀವಿ. ಈ ಜೀವಾಣುಗಳನ್ನ ಹೆಪ್ಪಾಕಿ ಅದನ್ನು ಅನಂತ 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 ಕೋಟಿ ಮಾಡಿ, ಅನಂತ 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 ಮರುಭೂಮಿ ಇರೋಂಥ ಮರಳು ಕಾಳುಗಳನ್ನ ಎಳಿಸ್ಬೋದು ನೀವು. ಇದರೊಳಗಿರೋಂಥ ಜೀವಾಣುಗಳನ್ನ ಎಣಿಸೋಕ್ಕಾಗಲ್ಲ. ಅಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡಿಕೊಡೋಂಥದ್ದು ಇದು ಜೀವಾಮೃತ. ಸೊ ಈ ಜೀವಾಮೃತ ಅನ್ನೋದು ಗೊಬ್ಬರ ಅಲ್ಲ. ಜೀವಾಮೃತ ಅನ್ನೋದು ಗೊಬ್ಬರ ಅಲ್ಲ. ಇದೇನು ಅಂದರೆ ಈ ಜೀವಾಮೃತದಲ್ಲಿರೋದು ಜೀವಾಣುಗಳು, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟಿಸ್ಗಳು, ಮೈಕೋರೈಸಾ, ಈ ಥರ ನೀವೇನು ಟ್ರೈಕೋಡರ್ಮಾ, ನೀವು ಇನ್ನೊಂದು ಅದು ಬೆಸ್ಲಸ್ ಕಲ್ಚರು, ಆ ಕಲ್ಚರ್, ಈ ಕಲ್ಚರ್ ಅಂತ ಏನು ಹೇಳ್ತಾರೋ ಅದ್ರದ್ದೆಲ್ಲ ಮಹಾ ಶೇಖರಣೆ ಆಗಿರುವಂಥದ್ದು ಯಾವುದು? ನಾಟಿ ಹಸುವಿನ ಕರಳಲ್ಲಿ, ಆ ಜಠರದಲ್ಲಿ ಅದ್ರದ್ದು ಸಗಣಿ ಗಂಧದ ಮೂಲವಾಗಿ ಬರ್ತವೆ. ಆ ಸಗಣಿ ಗಂಧದಲ್ಲಿ ಮೂಲವಾಗಿ ಬಂದಿರೋವನ್ನ ತೊಗೊಂಡು ನಾವೇನು ಮಾಡ್ತೀವಿ? ಜೀವಾಮೃತ, ದ್ರವರೂಪ ಜೀವಾಮೃತ ಮಾಡ್ತೀವಿ, ಘನ ಜೀವಾಮೃತ ಮಾಡ್ತೀವಿ, ಘನ ರೂಪದ್ದು. ಸೊ ಅದೆರಡರಲ್ಲಿ ಏನು ಮಾಡ್ತಾ ಇದ್ದೀವಿ? ಈ 1 ಗ್ರಾಮಲ್ಲಿ ಏನು 300ರಿಂದ 500 ಕೋಟಿ ಜೀವಾಣುಗಳಿದಾವೋ ಅದನ್ನು ಅನಂತ 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 ಕೋಟಿಗಳು ಮಾಡಿ ಭೂಮಿಗೆ ಕೊಡೋದು. ಈ ಜೀವಾಣುಗಳೆಲ್ಲ ಏನು ಅಂದರೆ ಅಡಿಗೆ ಮಾಡೋಂಥ ನನ್ನ ತಾಯಂದಿರು, ಅಡಿಗೆ ಮಾಡೋಂಥ ನನ್ನ ತಾಯಂದಿರು. ಸೊ ಈ ತಾಯಂದಿರನ್ನ ಏನು ಮಾಡ್ತಾ ಇದೀವಿ ನಾವು? ಭೂಮಿ ಕೊಡ್ತಾ ಇದ್ದೀವಿ. ಯಾವ ತಾಯಂದಿರು ಇವರು? ಸಸ್ಯಗಳಿಗೆ ಬೇಕಾಗಿರೋಂಥ ಅಡುಗೆನ ಭೂಮಿಲಿ ನಾವು ಇದಕ್ಕೆ ಮುಂಚೆ ಎಲ್ಲ ನೋಡೇ ಇದ್ದೀವಿ. ಭಾರತ ದೇಶ ಭೂಮಿ ಎಷ್ಟು ಆಳಕ್ಕೆ ಹೋಗ್ತಿರೋ ನೀವು ಅಷ್ಟು ಆಳದಲ್ಲಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು, ಗಿಡಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳಿದ್ದಾವೆ. ಅದನ್ನು ವಿಘಟನೆ ಮಾಡಿ ಯಾವಾಗ ನಿಮ್ಮ ಭೂಮಿಯ ರಸಸಾರ ಸಮತಟ್ಟು 6.5ರಿಂದ 7 ಇರ್ತೋ ನಮ್ಗೆ ಯಾವ ರೀತಿಯೂ ಅಂಥ ಸಮಸ್ಯೆಗಳಿರಲ್ಲ. ಯಾವಾಗ ಅದು ಕ್ಷಾರ 7.5, 8 ಆ ಥರ ಹೋಗುತ್ತೆ, ಅಥವಾ ಆಮ್ಲೀಯ ಆಗುತ್ತೆ, 6.5ರಿಂದ ಕೆಳಗಡೆ ಇಳಿಯುತ್ತೆ, ಅಂಥ ಸಮಯದಲ್ಲಿ ಏನಾಗುತ್ತೆ? ಈ ಬೇಕಾದಂಥ ಸಸ್ಯಗಳಿಗೆ ಬೇಕಾಗಿರೋಂಥ ಪೋಷಕಾಂಶಗಳಿಗೆ ಏನಾಗ್ತವೆ? ಆ ಸಸ್ಯಕ್ಕೆ ಬೇಕಾದ ರೀತಿಯಲ್ಲಿ ಇರೋಲ್ಲ. ನಾನು ನಿಮಗೆ ಇದಕ್ಕೆ ಭತ್ತದ ಉದಾಹರಣೆ ಕೊಟ್ಟೇ ಇದ್ದೀನಿ. ಏನು? ಭತ್ತ ಇದೆ, ಅಕ್ಕಿ ಇಲ್ಲ. ಚೀಲ ಭತ್ತ ಇದೆ, 1 ಪಾವು ಅಕ್ಕಿ ಇಲ್ಲ. 1 ಪಾವು ಅಕ್ಕಿ ಇಲ್ಲ ಅಂದರೆ ನೀವು ಅನ್ನ ಮಾಡೋಕ್ಕಾಗೋದಿಲ್ಲ. ಆದರೆ 1 ಚೀಲ ಇದೆ, ಯಾವ ಚೀಲದಿಂದ ನೀವು 1,000-10,000 ಜನಕ್ಕೆ ನೀವು ಊಟ ಮಾಡಾಕ್ಬೋದು. 1000 ಜನಕ್ಕೆ ನೀವು ಊಟ ಮಾಡೋಷ್ಟು ಹಾಕೋಷ್ಟು ಭತ್ತ ಇದೆ, ಆದರೆ ಅಕ್ಕಿ ಇಲ್ಲ. ಆ ಭತ್ತನ ಒಡೆದು ಮಾಡೋ ಅಕ್ಕಿ ಇಲ್ಲ. ಸೊ ಹಾಗಾಗಿ ಏನು ಅಂದರೆ ಅಕ್ಕಿ ಇಲ್ದಿರೋವಾಗ ನಮ್ಗೆ ಅಡುಗೆ ಆಗೋದಿಲ್ಲ. ಭತ್ತನ ಒಡೆದು ಕುಟ್ಟು ಪಾಲಿಷ್ ಮಾಡಿ ಕೊಟ್ಟಾಗ ನಮ್ಮನೆ ಆಕೆ, ನಮ್ಮ ತಾಯಿ, ನನ್ನ ತಂಗವ್ವ ಎಲ್ಲ ಏನು ಮಾಡ್ತಾರೆ? ಅಡುಗೆ ಮಾಡಿಕೊಡ್ತಾರೆ, ನಾವು ಊಟ ಮಾಡ್ಬೋದು. ಭತ್ತ ಇದೆ, ಆದರೆ ಇಲ್ಲ. ಅದೇ ರೀತಿ ಪೋಷಕಾಂಶಗಳು, ಸಸ್ಯಗಳು ಬೇಕಾಗಿರೋಂಥ ಪೋಷಕಾಂಶಗಳು ಏನಾಗ್ತವೆ? ಇದೆ, ಆದರೆ ಇಲ್ಲದ ರೂಪದಲ್ಲಿರ್ತವೆ. ಅದನ್ನೆಲ್ಲ ವಿಘಟನೆ ಮಾಡಿಕೊಡುವಂಥದ್ದು, ಅದನ್ನು ಮಾರ್ಪಾಡು ಮಾಡಿಕೊಡುವಂಥವು ಅವ್ಯಾವು? ಈ ಇದರೊಳಗಿರೋಂಥ ಜೀವಾಣುಗಳು. ಇವೇನು ಮಾಡ್ತವೆ ಅಂದರೆ ಈ ವಿಘಟನೆ ಮಾಡಿಬಿಟ್ಟು ಭೂಮಿಲಿರೋಂಥ ಪೋಷಕಾಂಶಗಳನ್ನ ವಿಘಟನೆ ಮಾಡಿಕೊಡ್ತಾ ಇರ್ತವೆ. ಮತ್ತಿನ್ನೊಂದು, ನಾವು ಯಾವಾಗ ಪಾತ್ರೆಯಿಂದ ತೊಗೊಳ್ತಾ ಇರ್ತೀವಿ, ಪಾತ್ರೆಯಿಂದ ತೊಗೊಂಡು ಖಾಲಿ ಮಾಡ್ತಾ ಇದೀವಿ, ಪಾತ್ರೆ ಖಾಲಿ ಆಗುತ್ತೆ. ಹಾಗಾಗಿ ಮತ್ತೆ ನಾವು ಪಾತ್ರೆಯನ್ನು ತುಂಬ್ತಾ ಇರಬೇಕಾಗುತ್ತೆ ಅಂದಾಗ ನಾವೇನು ಹೇಳ್ತೀವಿ? ಮುಂದಿನಲ್ಲಿ ನೋಡ್ತೀವಿ ಹೊದಿಕೆ ಮಾಡಬೇಕು ಅಂತ. ಸೊ ಈ ಜೀವಾಮೃತದಲ್ಲಿ ದ್ರವ ಜೀವಾಮೃತ, ಘನ ಜೀವಾಮೃತ. ದಯವಿಟ್ಟು ತಿಳ್ಕೊಳ್ಳಿ, ಜೀವಾಮೃತನ ಯಾವಾಗ ನಾವು ಸಸಿನ ಹಗಿನ ನಾವು ನೆಡ್ತೀವಿ, ಅಂಥ ಸಮಯದಲ್ಲಿ ಬಿತ್ತನೆ ಮಾಡ್ತೀವಿ, ಅಂಥ ಸಮಯದಲ್ಲಿ ನಾವು ಘನ ಜೀವಾಮೃತನ ಉಪಯೋಗಿಸಲೇಬೇಕು ಅಂತ ಹೇಳಿದ್ದೀನಿ. ತಮಗೆಲ್ಲ ಗೊತ್ತೇ ಇದೆ, ಅದನ್ನು ದಯವಿಟ್ಟು ನೀವು ಉಪಯೋಗಿಸಲೇಬೇಕು. ಅದರ ನಂತರ ನೀವು ಜೀವಾಮೃತ ಕೊಡೋದು, ದ್ರವ ಜೀವಾಮೃತನ ಕೊಟ್ಕೊಂಡು ಹೋಗ್ತಾರೆ. ಅದ್ಭುತವಾಗಿ ನಮಗೆ ಬೆಳೆಗಳು ಬರ್ತಾ ಇರ್ತವೆ. ಇಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ? ಈ ತಾಯಂದಿರನ್ನ ಭೂಮಿ ಕೊಟ್ಟಿದ್ದೀವಿ, ಅವನ್ನ ಅದರಿಂದ ಏನಾಗುತ್ತೆ? ನಮ್ಮ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನ ವಿಘಟನೆ ಮಾಡಿಕೊಡ್ತಾ ಇರ್ತವೆ. ಅದನ್ನು ತೊಗೊಂಡು ಏನು ಮಾಡ್ತವೆ? ನಮ್ಮ ಸಸ್ಯಗಳು ಚೆನ್ನಾಗಿ ಬೆಳೀತಾ ಇರ್ತವೆ. ಆದರೆ ಭೂಮಿಯಲ್ಲಿ ಸಾರಜನಕ ಇಲ್ಲ, ಅದಿರೋದು ಗಾಳಿಯಲ್ಲೇ. ಹಾಗಾಗಿ ಏನು ಮಾಡಬೇಕಾಗಿದೆ ನಾವು? ಗಾಳಿಯಲ್ಲಿರೋಂಥ ಸಾರಜನಕ, ಯೂರಿಯಾ ಅಂತ ಏನಂತೀರ ನೀವು?
ಅದನ್ನು ಹಿಡ್ಕೊಡೋದು ಯಾವುದು? ಕಾಳುಗಿಡಗಳು ಮತ್ತು ಈ ಮರ. ನಿಮ್ಗೆ ಏನು ಹೇಳಿದ್ವಿ? ನುಗ್ಗೆ, ಅಗಸೆ, ಗ್ಲಿಸಿಡಿ, ಇನ್ನೂ ಬೇರೆ ಬೇರೆ ಮರಗಳೆಲ್ಲ ಇದೆ, ಬೇವಿದೆ, ಹೊಂಗೆ ಇದೆ, ಎಲ್ಲ ಇದೆ. ಆದರೆ ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಇದ್ರೊಳಗೆ ಆಗ್ತಾ ಏನಾಗ್ತದೆ, ದೊಡ್ಡ ಮರಗಳಾಗ್ಬಿಡ್ತವೆ. ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ನಾವು ಅಲ್ಲಿ ಉಪಯೋಗಿಸಲ್ಲ. ಇವು ಮೂರನ್ನೇ ನಾವು ಅತಿ ಹೆಚ್ಚು ಉಪಯೋಗಿಸ್ತೀವಿ. ಆಯ್ತಾ? ಸೊ ಈ ರೀತಿ ಜೀವಾಮೃತನ 2ನೇ ಚಕ್ರ. 3ನೇ ಚಕ್ರ ಅತಿ ಮುಖ್ಯವಾದ ಚಕ್ರ. ಇದು ಎಲ್ಲಾನು ಮುಖ್ಯನೇ. ಆದರೆ ರೈತರು ದುಡ್ಡು ಮಾಡಬೇಕು, ರೈತರು ಸಂಕಷ್ಟದಲ್ಲಿರಬಾರ್ದು. ರೈತರು ಅತಿ ಹೆಚ್ಚು ಎಲ್ಲರನ್ನು, ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಯಾವ ಇಂಜಿನಿಯರ್ಗಳು ದುಡಿತಾರೆ, ಯಾವ ಡಾಕ್ಟರ್ ದುಡಿತಾರೆ, ಆ ರೀತಿ ನಾವು ಹೆಚ್ಚೆಚ್ಚು ದುಡಿದು ದೇಶದನ್ನ ಸಬಲೀಕರಣ ಮಾಡೋದಲ್ದೇ ನಾವು ಸಬಲರಾಗಿ ವಿಷಮುಕ್ತ ಆಹಾರ ಇದನ್ನೆಲ್ಲ ಕೊಡೋಕ್ಕೆ ಆಗುವಂಥದ್ದು ವ್ಯವಸ್ಥೆ ಏನಿದೆ ಅದು ಪಂಚತರಂಗಿಣಿ ಯೋಜನೆ. ಈ ಪಂಚತರಂಗಿಣಿ ಯೋಜನೆ ಅಂತ ಬಂದಾಗ ನಾವು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾದ್ರೇನು, 3ನೇ ಚಕ್ರ ಹೊದಿಕೆ. ಇದರೊಳಗೆ 3 ಥರ ಇದ್ದಾವೆ. ಮಣ್ಣಿನ ಹೊದಿಕೆ, ಸಜೀವ ಹೊದಿಕೆ ಮತ್ತೆ ಕಾಷ್ಟ ಹೊದಿಕೆ ಅಥವಾ ಒಣ ಹೊದಿಕೆ. ನಮ್ಮ ಕಡೆ ಎಲ್ಲ ಒಣ ಹೊದಿಕೆ ಅಂತೀವಿ. ರೌದಿ ಅಂತ ನೀವೇನಂತಿರಲ್ಲ, ಕಾಷ್ಟ, ಅದ್ರ ಹೊದಿಕೆ. ಇದು ಒಣ ಹೊದಿಕೆ. ಈ ಮಣ್ಣಿನ ಹೊದಿಕೆ ಅಂತ ಬಂದಾಗ ನಾವು ಯಾವಾಗ ಭೂಮಿನ ಉಳುಮೆ ಮಾಡ್ತೀವಿ, ಮಡಕೆ ಹೊಡಿತೀವಿ, ಕಳೆ ತೆಗೆಯೋದಕ್ಕೆ ಕುಂಟೆ ಹೊಡಿತೀವಿ, ರಂಟೆ ಹೊಡಿತೀವಿ, ಈ ಕುರ್ಪಿ, ಕೈ ಗುರ್ಪಿ ಎಲ್ಲ ಇಟ್ಕೊಂಡು ಏನೋ ಕಳೆಗಳು ತೆಗೆಯೋದಕ್ಕೆ ಉಪಯೋಗಿಸ್ತೀವಿ. ಅದನ್ನೇನು ಮಾಡ್ತಾ ಇದೀವಿ? ಮಣ್ಣನ್ನು ಸಡ್ಲ ಮಾಡ್ತಾ ಇದೀವಿ. ಈ ಮಣ್ಣನ್ನು ನೀವು ಯಾವುದೇ ರೀತಿ ಸಡ್ಲ ಮಾಡೋದನ್ನೇನಂತೀವಿ? ಮಣ್ಣಿನ ಹೊದಿಕೆ ಅಂತೀವಿ. ಬರುವಂಥ ನೀರು ನಿಲ್ಲಬೇಕು, ಬರೋಂಥ ನೀರು ಒಳಗಡೆ ಇಳಿಬೇಕು, ಬರೋಂಥ ಗಾಳಿ ಇರೋದು ಸರಾಗೋ ಹೋಗಿ ಕೆಳಗಡೆ ಇರೋಂಥ ತಾಪಮಾನನ ಅದು ಪಂಖ ಬೀಸ್ದಂಗೆ, ಫ್ಯಾನ್ ಬೀಸ್ದಂಗೆ ಅದು ತಂಡ ಮಾಡ್ತಿರ್ಬೇಕು. ಈ ರೀತಿ ಮಾಡೋಂಥ ಒಂದು ಹೊದಿಕೆನ ಇದನ್ನೆಲ್ಲ ಏನಂತೀವಿ. ಮತ್ತು ಬೇರುಗಳು ಸರಾಗಿ ಹೋಗೋಕೆ ಏನು ಮಾಡ್ತೀವಿ? ಮಣ್ಣನ್ನು ಸಡ್ಲ ಮಾಡ್ತಾ ಇದೀವಿ. ಇದನ್ನೇನಂತೀವಿ? ಮಣ್ಣಿನ ಹೊದಿಕೆ ಅಂತೀವಿ. ಆದರೆ ಮಣ್ಣಿನ ಹೊದಿಕೆ ಅನ್ನೋದೇನು ಅಂದರೆ, ಒಬ್ಬ ರೈತ ಎಂಥ ದೊಡ್ಡ ಮಿಷಿನ್ ಇರಲಿ, ಎಂಥ ದೊಡ್ಡದು ಅಮೆರಿಕದಲ್ಲಿರ್ಬೋದು, ಇನ್ನೊಂದು ಕಡೆ ಇರೋದು, ಮತ್ತೊಂದು ಕಡೆ ಇರ್ಬೋದು, ಜಾಸ್ತಿ ಅಂದರೆ ನೀವು 1 ಅಡಿ ಆಳ ಹೊಡಿಬೋದು ಅಷ್ಟೇ. ಹೌದ್ರಾ? ಆದರೆ ನಿಜವಾದ ರೈತ ಅಂದರೆ ಯಾರು? ಎರೆಹುಳು, ಮಣ್ಣು ಹುಳು. ಯಾವುದು ನಿಜವಾದ ರೈತ ಅಂದರೆ ಯಾರು? ಎರೆಹುಳು, ಮಣ್ಣುಳು. ಯಾವಾಗ ನಾವು ಈ ಜೀವಾಮೃತದ ಸಗಣಿ ಗಮನ ಭೂಮಿ ಮೇಲೆ ಕೊಡ್ತೀವಿ, ಅದರ ಮೇಲೆ ರೌದಿ ಹಾಕಿದೀವಿ ಅಥವಾ ಬೆಳೆಗಳು ಬೆಳೆದವೆ, ನಮಗೆ ನಿರಂತರವಾಗಿ ಆಳದಲ್ಲಿ ಹೋಗಿ ಮೇಲೆ ಬರೋಂಥದ್ದು ಯಾವುದು? ಮೇಲೆ ಬಂದು ಇಕ್ಕೆ ಇಟ್ಬಿಟ್ಟು ಹೋಗೋಂಥದ್ದು ಯಾವುದು? ಎರೆಹುಳು, ಮಣ್ಣುಳು ಅಂತ ನಾವು ನೋಡಿದ್ದೀವಿ. ಇದನ್ನು ನಾವು ಮಾಡಿದಾಗ ಏನಾಗುತ್ತೆ? ಇದು 4 ರಿಂದ 8, 10, 12 ಅಡಿ ಭೂಮಿನ ಸಡ್ಲ ಮಾಡ್ತಾ ಇದ್ದಾವೆ. ಇದರಿಂದ ಏನಾಗ್ತದೆ? ಭೂಮಿ ಸಡ್ಲ ಆಗ್ತದೆ. ಮಣ್ಣಿನ ಹೊದಿಕೆ. ಭೂಮಿ ಬೇರುಗಳು ಸರಾಗಿ ಹೋಗೋಕೆ, ಬಿದ್ದಂಥ ನೀರು ಒಳಗಡೆ ಹೋಗೋಕೆ, ಗಾಳಿ ಒಳಗಡೆ ಬರೋದಕ್ಕೆ, ಒಳಗಡೆ ಅಂತ ಬೇರುಗಳಿಗೆ, ಜೀವಾಣುಗಳಿಗೆಲ್ಲ ಅದು ಬೇಕಾಗಿರೋಂಥ ಅತಿ ಮುಖ್ಯವಾದ ಪ್ರಾಣಿವಾಯುವನ್ನು ಕೊಡೋದಕ್ಕೆ ಏನು ಮಾಡ್ತಾ ಇದ್ದಾವೆ? ಈ ರಂಧ್ರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ. ಇದನ್ನು ಮಾಡಿ ಏನು ಮಾಡ್ತಾ ಇದ್ದಾವೆ? ನಮಗೆ ಅತಿ ಹೆಚ್ಚು ಇಳುವರಿ ಬರೋದಕ್ಕೆ. ಮತ್ತು ಸಡ್ಲ ಇರೋದ್ರಿಂದ ಏನಾಗುತ್ತೆ? ಯಾವಾಗ ಬಿದ್ದಂಥ ಮಳೆ ನೀರು ಒಳಗಡೆ ಹೋಗಿದೆ, ಎಲ್ಲ ಶೇಖರಣೆ ಆಗಿದೆ, ಕೇಶಾಕರಣೆಯಲ್ಲಿ ಯಾವಾಗ ಆ ಬಿಸಿಲು ಜಲಪ ಹೆಚ್ಚಾದಾಗ ಎಳ್ಕೊಳ್ಳುತ್ತೋ ಅಂಥ ಸಮಯದಲ್ಲಿ ಮೇಲೆ ಬರೋವಾಗ ಏನು ಮಾಡುತ್ತೆ? ನಮಗಿರುವಂಥ ಸಜೀವ ಹೊದಿಕೆ, ಬೇರೆ ಬೇರೆ ಅಂತರ ಬೆಳೆಗಳನ್ನ ಬೆಳೆದಿದ್ದೀವಿ ಅಂತ ಅಂತರ ಬೆಳೆಗಳೆಲ್ಲ ಏನು ಮಾಡ್ತವೆ? ಅದರೊಳಗಿರೋಂಥ ಮೇಲೆ ಇರೋವಂಥ ಬೇರುಗಳೆಲ್ಲ ಏನು ಮಾಡ್ತವೆ? ಅವು ಈ ಮೇಲೆ ಬರ್ತಿರೋವಂಥ ಆವಿಯಾಗಿ ಬರ್ತಾ ಇರೋಂಥ ನೀರಿನ ಆವಿಯನ್ನು ಮತ್ತೆ ಅದು ಬರೋವಾಗ ಏನು ಮಾಡ್ತಾ ಇದೆ ಅಂದರೆ, ತರ್ತಿರೋಂಥ ಪೋಷಕಾಂಶಗಳನ್ನ ಕೂಡ ಏನು ಮಾಡ್ತಾ ಇದೆ? ಅದು ಅವು ತಗೊಂಡು ಸದೃಢವಾಗಿ ಬೆಳೀತವೆ. ಇದು ನಮ್ಗೆ ಅತಿ ಮುಖ್ಯವಾಗಿ ಮಣ್ಣಿನ ಹೊದಿಕೆಗೆ ನಮ್ಗೆ ಹೆಚ್ಚು ಇದು ಸಹಕಾರಿ ಕೊಡೋದೇನೆಂದರೆ ಎರೆಹುಳು. ಮತ್ತೆ ನಾವು ಮಾಡೋವಂಥ ಕುಂಟೆ ಹೊಡೆಯೋದು, ರಂಟೆ ಹೊಡೆಯೋದು, ಮಡಕೆ ಹೊಡೆಯೋದು, ನೇಗಿಲಲ್ಲಿ ಬೇಸಾಯ ಮಾಡೋದು, ಇದರಿಂದ ಏನಾಗುತ್ತೆ? ನಮಗೆ ಮಣ್ಣಿನ ಹೊದಿಕೆ ನೋಡ್ತಾ ಇದ್ದೀವಿ. 2ನೇದು ಇದು ಸಜೀವ ಹೊದಿಕೆ. ಇದು ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥ, ರೈತರಿಗೆಲ್ಲರಿಗೂ ಬೇಕಾಗಿರೋಂಥದ್ದು ಯಾವುದು? ಸಜೀವ ಹೊದಿಕೆ. ಇದು ಹೊದಿಕೆ ಮೊದಲನೇ ಬೀಜಾಮೃತ, ಜೀವಾಮೃತ, ಹೊದಿಕೆ 3ನೇ ಚಕ್ರದಲ್ಲಿ 2ನೇದಾಗಿರೋದು ಯಾವುದು? ಸಜೀವ ಹೊದಿಕೆ. ಸಜೀವ ಹೊದಿಕೆ ಅಂದ್ರೇನು? ಏನು ಹೊದಿಕೆಯ ಕೆಲಸ? ಹೊದಿಕೆ ಅಂತಂದಾಗ ನಾವು ಒಂದು ಬೀಜ ನೆಟ್ಟಿದ್ದೀವಿ, ಅದು ಸಸ್ಯ ಆಯಿತು, ಗಿಡ ಆಯಿತು ಅಥವಾ ಮರ ಆಯಿತು. ಇದು ಮರ ಆದಾಗ ಏನಾಗುತ್ತೆ ನೋಡಿ, ಇವಾಗ ಮಣ್ಣಿನ ಹೊದಿಕೆಯಲ್ಲಿ ಏನು ಕೆಲಸ ಆಗ್ತದೆ? ಗಾಳಿನ ತಡಿತಾ ಇದೆ, ಬಿದ್ದಂಥ ಬಿಸಿಲನ್ನು ತಡಿತಾ ಇದೆ, ಬೇರುಗಳು ಹೋಗಿದ್ದಾವೆ, ಹಾಳವಾಗಿ ಹೋಗ್ತಾ ಇದ್ದಾವೆ. ಯಾವಾಗ ಈ ಸಸ್ಯದ, ಈ ಗಿಡದ, ಮರದ ಅವಧಿ ಮುಗಿದೋಗಿ ಅದು ಭೂಮಿ ಹೊರಗುತ್ತೋ ಅಂಥ ಸಮಯ ತನಕ ಈ ಬೇರುಗಳು ಒಣಗಲ್ಲ. ಬೇರುಗಳು ಹೋಗ್ಬೇಕಾದ್ರೆ ಸುಮ್ಮನೆ ಏನು ಒಂದು ಗೆರೆ ಹೋದಂಗೆ ಹೋಗುತ್ತಾ? ಒಂದು ಸಣ್ಣ ದಾರ ಹೋದಂಗೆ ಹೋಗುತ್ತಾ? ಇಲ್ಲ. ಬೇರುಗಳು ಗಿಡ ದೊಡ್ಡದಾದಂಗೆ ಏನಾಗ್ತಾ ಇದ್ದಾವೆ?
ತಾಯಿ ಬೇರು ದೊಡ್ಡ ಕೆಳಗಡೆ ಹೋಗ್ತಾ ಇದೆ, ಅದೇ ರೀತಿ ಉಪಬೇರುಗಳು ದೊಡ್ಡದಾಗಿ ಹೋಗ್ತಾ ಇದ್ದಾವೆ. ಹೆಚ್ಚು ಅತಿ ಮುಖ್ಯ ಬೇಕಾಗಿರೋ ಬೇರುಗಳು ಯಾವುದು? ಈ ತಂತು ಬೇರುಗಳು ಅತಿ ಹೆಚ್ಚಾಗ್ತಾ ಇದ್ದಾವೆ. ಎಣ್ಕೊಂಡು ಜಡೆ ತುಂಬ ಜಾಸ್ತಿ ಆಗ್ತವೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಈ ಸಸ್ಯ ಮುಗಿದಾಗ, ಅವಧಿ ಮುಗಿದಾಗ ಏನಾಗುತ್ತೆ, ಇವೆಲ್ಲ ವಿಘಟನೆ ಆಗ್ತವೆ. ವಿಘಟನೆ ಅಂದರೆ ಡಿಕಾಂಪೋಸ್ ಆಗ್ತವೆ. ಆಗಿದ ತಕ್ಷಣ ಏನಾಗುತ್ತೆ, ಇದರೊಳಗೆ ಏನು ಉಳಿತು, ಈ ರಂಧ್ರಗಳು ಅದೇ ರೀತಿ ಉಳ್ಕೊಂಡ್ವು. ರಂಧ್ರಗಳು ಏನಾಗಿದ್ದಾವೆ, ಈ ನಳಿಕೆಗಳು, ರಂಧ್ರಗಳು ಏನು ಸೃಷ್ಟಿಯಾಗಿತ್ತು ಬೇರುಗಳಿಂದ, ಬೇರು ಒಳಗಡೆ ಹೋಗಾಗ ದಾರಿ ಮಾಡ್ಕೊಂಡು ಹೋಗ್ಬೇಕಾಗಿದೆ ಮಣ್ಣೊಳಗೆ. ಯಾವಾಗ ತನ್ನ ಅವಧಿ ಮುಗಿದೋಗುತ್ತೋ, ಅದು ವಿಘಟನೆ ಆಗಿ ಕರಗೋಗುತ್ತೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಇವು ಅದೇ ರೀತಿ ಉಳಿಯುತ್ತವೆ. ಆಗೇನಾಗುತ್ತೆ, ನಮ್ಗೆ ಹೆಚ್ಚು ಬರುತ್ತೆ. ಆದರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಬಾಳೆ ಅಂದರೆ ಬಾಳೆ, ತೆಂಗು ಅಂದರೆ ತೆಂಗು, ಮಾವು ಅಂದರೆ ಮಾವು, ಅಡಿಕೆ ಅಂದರೆ ಅಡಿಕೆ, ಈ ರೀತಿ ಹಾಕೊಂಡು ಏನು ಮಾಡಿದ್ದೀವಿ, ಎಷ್ಟು ಅಂತ ನಾವು ಮಾಡ್ತಾ ಇದ್ದೀವಿ. ಯಾವ ರೀತಿಯೂ ನಾವು ಇದಕ್ಕೆ ಸಾಕಾರ ಕೊಡ್ತಿಲ್ಲ. ಅದನ್ನು ಸಾಕಾರ ಕೊಡೋಕ್ಕಾಗೋದು ನಾವು ಮುಂದಕ್ಕೆ ನೋಡ್ತೀವಿ, ಪಂಚತರಂಗಿಣಿ ಯೋಜನೆ. ಈ ರೀತಿ ಈ ಸಜೀವ ಬದುಕೆಗಳು ಅಂದಾಗ ಅತಿ ಮುಖ್ಯ ನಾವೇನು ಮಾಡ್ತೀವಿ ಅಂದರೆ, ಯಾವ ಗಿಡದ ಜೊತೆಗೆ ಇನ್ನೊಂದು ಗಿಡದ ಹೊಂದಾಣಿಕೆ ಇದೆ. ಊರಲ್ಲಿ 100 ಜನ ಇರ್ತೀವಿ, ಒಂದು ಕೇರಿ, ಒಂದು ಮನೆಯೊಳಗೆ ತೋಳಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತಿಗೆ ನಾದಿನಿ, ಇವರೆಲ್ಲ ಅಜ್ಜಿ ತಾತ ಎಲ್ಲ ಇರ್ತೀವಿ. ಆದರೆ ಎಲ್ಲರೂ ಇಷ್ಟವಾಗಿರಲ್ಲ. ಎಲ್ಲರೂ ಇಷ್ಟ, ಆದರೆ ಅತೀ ತುಂಬ ಒಬ್ರ ಹತ್ರ ಒಂದು ಖುಷಿ ಹೇಳ್ಕೊಬೇಕು, ನಗು ಹೇಳ್ಕೊಬೇಕು, ಕಷ್ಟ ಹೇಳ್ಕೊಬೇಕು, ಸಂತೋಷ ಹೇಳ್ಕೊಬೇಕು, ಅವ್ರ ಜೊತೆ ಆಡಬೇಕು ಮಾಡಬೇಕು ಅಂದಾಗ ಏನಾಗ್ತದೆ, ನಾವು 10, 15, 20 ಜನ ಮನೆಯೊಳಗೆ ಏನಿದಾರೋ ಅಲ್ಲಿ ವಿಶೇಷವಾಗಿ ಇನ್ನೊಂದು 3 ಜನ 5 ಜನದ ಜೊತೆ ನಾವು ಹೆಚ್ಚು ಅವ್ರ ಜೊತೆ ಒಡನಾಟ ಇರುತ್ತೆ. ಇನ್ನು ಇವ್ರ ಜೊತೆ ಇರುತ್ತಿಲ್ಲ ಅಂತಲ್ಲ, ಆದರೆ ಅಂಥ ಆಪ್ಯಾಯಮಾನವಾದ, ಅಂಥ ಒಂದು ಗಾಢವಾದ ಅಂಥ ಒಂದು ಅನುಭವ ಅವ್ರ ಜೊತೆಗೆ ಇರಬೇಕು. ಊರೊಳಗಿರ್ಬೋದು, ಕೇರಿಲಿರ್ಬೋದು, ಮನೆಯಲ್ಲಿರ್ಬೋದು, ಈ ರೀತಿ ಅವ್ರಿಗವರು ಒಗ್ಗೂಡುತ್ತೆ. ಆ ರೀತಿ ಯಾವ ಗಿಡ ಯಾವುದ್ರ ಜೊತೆಗೆ ಚೆನ್ನಾಗಿರುತ್ತೆ, ಯಾವ್ದು ಒಂದಕ್ಕೊಂದು ಸಹಕಾರ ಮಾಡುತ್ತೆ, ಯಾವುದು ಇದ್ರ ತಟ್ಟಲ್ಲಿರೋದನ್ನ ಇದು ತಿನ್ನಲ್ಲ, ಯಾವುದು ಇದ್ರ ಬಾಯಲ್ಲಿ ಇಟ್ಕೊಳ್ಕೋಬೇಕಾದ್ರೆ ಇದು ಕಿತ್ಕೊಂಡು ತಿನ್ನುತ್ತೆ, ಆ ರೀತಿ ಯಾವುದು ಮಾಡಲ್ಲ. ಒಂದಕ್ಕೊಂದು ಸಹಕಾರ ಕೊಡುತ್ತೆ, ಒಂದಕ್ಕೊಂದು ಬೆಳೆಯೋದಕ್ಕೆ ಅನುಕೂಲ ಮಾಡೋದಕ್ಕೆ. ಇದಕ್ಕೆ ಬೇಕಾಗಿರೋಂಥ ಪೋಷಕಾಂಶ ಇದು ಕೊಡುತ್ತೆ, ಇದಕ್ಕೆ ಬೇಕಾದಂಥ ಸಣ್ಣ ಗಿಡಕ್ಕೆ ಬೇಕಾದಂಥ ನೆರಳನ್ನು ದೊಡ್ಡ ಗಿಡ ಕೊಡುತ್ತೆ. ಈ ರೀತಿ ಕೊಡೋಂಥವನ್ನೇನಂತೀವಿ, ಸಜೀವ ಬದುಕೆ ಅಂತ ನೋಡ್ತೀವಿ. ಸಜೀವ ಬದುಕೆ ಅಂತ ಬಂದಾಗ ತಾವು ಮನಸ್ಸಲ್ಲಿ ದಯವಿಟ್ಟು ಇಟ್ಕೊಬೇಕು, ಏಕದಳದ ಜೊತೆಗೆ ದ್ವಿದಳ, ಮಾನೋಕಾಟ್ ಡೈಕಾಟ್, ಏಕದಳ ದ್ವಿದಳ. ರಾಗಿ, ಭತ್ತ, ಗೋಧಿ, ಮುಸ್ಕಿನ ಜೋಳ, ಗೋವಿನ ಜೋಳ, ಗುಂಡು ಜೋಳ, ನೀವು ಇವಾಗೆಲ್ಲ ಸಿರಿಧಾನ್ಯ ಅಂದ್ಬಿಟ್ಟು ಸಾಮೆ, ನವಣಿ, ಆರ್ಕ ಇವೆಲ್ಲ ಬೆಳೆಯೋಕೆ ಹೋಗ್ತೀರಾ. ಈ ರೀತಿ ಎಲ್ಲ ಬೆಳಿಬೇಕಾರೆ ನಿಮ್ಮ ಸೂರ್ಯಪಾನ, ಹತ್ತಿ, ಏನಂತೀರ ಹತ್ತಿ ಅನ್ನೋಕ್ಕೆ, ಹರಳೆ ಬಟ್ಟೆ ಅಂತೇನೆ, ಕಾಟನ್, ಇವನ್ನೆಲ್ಲ ನಾವು ಬೆಳಿಬೇಕಾದ್ರೆ ಏನಾಗುತ್ತೆ, ಅವುಗಳ ಜೊತೆಗೆ ದ್ವಿದಳ ಕಾಳಿನ ಗಿಡಗಳು, ಉದ್ದು, ಹೆಸರು, ಅಲಸಂದೆ, ಅವರೆ, ಮಡಕಿ, ಮತ್ತು ಬೇರೆ 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 ಬೇರೆ. ಇದು ಏಕದಳದ ಜೊತೆಗೆ ದ್ವಿದಳ, ದ್ವಿದಳದ ಜೊತೆಗೆ ಏಕದಳ ಇರಲೇಬೇಕು. ಅದು ಏನಕ್ಕೆ ಇರಬೇಕು, ಹ್ಯೂಮಸ್ ಹೇಗಾಗುತ್ತೆ ಅಂತೆಲ್ಲ ಇದಕ್ಕೆ ಮುಂಚೆ ನಾವು ಮೊನ್ನೆ ತಿಳ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಅದನ್ನು ನಾವು ಬೆಳಿಲೇಬೇಕು. ಪಂಚತರಂಗಿಣಿ ಮರದಲ್ಲಿ ಇವನ್ನ ಏಕದಳನ ದ್ವಿದಳನ ಹೇಗೆ ಮಾಡ್ತೀವಿ? ಏಕದಳ ಅಂದರೆ ಹೆಚ್ಚು ಇಂಗಾಲ ಇರುತ್ತೆ ಅದರೊಳಗೆ, ಅದರ ಶರೀರದಲ್ಲಿ ಹೆಚ್ಚು ಇಂಗಾಲ ಇರುತ್ತೆ. ಆ ಇಂಗಾಲ ಇವಾಗ ಜೈವಿಕ ಇಂಗಾಲ ಅಂತ ಏನು ಅಂತೀವಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ, ಅದನ್ನು ಹೆಚ್ಚೆಚ್ಚು ಭೂಮಿಲಿ ಹೆಚ್ಚೆಚ್ಚು ಮಾಡಿದಷ್ಟು ನಮ್ಮ ಬೆಳೆ ಹೆಚ್ಚು ಬರ್ತಾ ಇರುತ್ತೆ. ಮತ್ತು ವಾತಾವರಣದಲ್ಲಿರೋಂಥ ಪ್ರದೂಷಣ ಏನಿವತ್ತು ಹೊಗೆ ಬಿಟ್ಟು ಗಾಡಿಗಳಿಂದ, ಬಂಡಿಗಳಿಂದ, ಮನುಷ್ಯನ ಉಸಿರಾಟದಿಂದ ಹೆಚ್ಚೆಚ್ಚು ಇಂಗಾಲದ ಪ್ರಮಾಣ ಹೆಚ್ಚಾಗಿದೆ. ಅದನ್ನೆಲ್ಲ ವಾಪಸ್ ಭೂಮಿಗೆ ಹಾಕಬೇಕು ಅಂದರೆ ಗಿಡಗಳಿಂದ ಮಾತ್ರ ಸಾಧ್ಯ ಇರೋದು. ಆದರೆ ಯಾವಾಗ ನೀವು ಬರೀ ಏಕದಳ ಬೆಳಿತೀರೋ, ಅದು ಭೂಮಿಗೆ ಬೀಳುತ್ತೋ, ಅದರೊಳಗಿರೋಂಥ ಇಂಗಾಲ ಎಲ್ಲ ಪ್ರಾಣವಾಯು ಆಮ್ಲ ಜೊತೆಗೆ ಸೇರ್ಕೊಂಡು ವಾಪಸ್ ಏನಾಗ್ಬಿಡುತ್ತೆ, ಅದು ಹೊರಟೋಗುತ್ತೆ. ಆದರೆ ನಮಗೆ ಇವಾಗ ಇದು ಹಿಡಿಬೇಕು ಅಂದರೆ ದ್ವಿದಳದೊಳಗಿರೋಂಥ ಸಾರ್ವಜನಿಕ ಏನು ಸ್ಥಿರೀಕರಿಸುತ್ತೆ, ಅವೆರಡರ ಸಮಾಗಮ. ಒಂದು ಕಣ ಸಾರ್ವಜನಿಕದ ಕಣ 10 ಕಣ ಇಂಗಾಲವನ್ನು ಹಿಡಿದುಕೊಂಡು ಭೂಮಿಯೊಳಗೆ ಶೇಖರಣೆ ಆಗುತ್ತೆ. ಇದನ್ನು ನಾವು ಹ್ಯೂಮಸ್ ಅಂತ ಅಂತೀವಿ. ಇದನ್ನು ನಾವು ಹೆಚ್ಚೆಚ್ಚು ಉಪಯೋಗಿಸ್ಕೊಬೇಕು. ಈ ಹ್ಯೂಮಸ್ಸಲ್ಲಿ ಜೀವಿಗಳ ಶರೀರದ ವಿಘಟನೆ ಆಗಿರೋಂಥ ಅಂಶಗಳು ಇರಬೇಕು. ಇದೆಲ್ಲ ಆದಾಗ ಏನಾಗುತ್ತೆ, ತಮ್ಮ ಭೂಮಿಯ ರೂಪರೇಷೆ ಲಕ್ಷಣಗಳನ್ನ ಬದಲಾವಣೆ ಮಾಡಿಬಿಡುತ್ತೆ. ತುಂಬ ಉಸ್ಕಿದ ನಮ್ಮ ಭೂಮಿ ಇಲ್ಲದ ಹಂಟಾಗಿ ನಿಮಗೆ ಒಳ್ಳೆ ಜೇಡಿ ಮಣ್ಣಿನ ಥರ, ಮಣ್ಣು ಥರ ಆಗುವಂಥ ಒಂದು ವ್ಯವಸ್ಥೆ ಆಗುತ್ತೆ. ನಮಗೆ ತುಂಬ ಕಪ್ಪು ಮಣ್ಣಿದೆ, ನಮಗೆ ತುಂಬ ಜೇಡಿ ಇದೆ ಮಣ್ಣು ಅಂದಾಗ ನಾವು ಯಾವಾಗ ಈ ಜೀವಾಮೃತ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ತೀವೋ ಅದೆಲ್ಲ ಮರಳಿನ ಥರ ಆಗ್ಬಿಡುತ್ತೆ. ಹೆಚ್ಚೆಚ್ಚು ನೀವು ಮುಂದಕ್ಕೆ ನೋಡ್ಕೊಂಡು ಹೋಗ್ತೀರ, ನೀವು ಯಾವಾಗ ಅನುಭವ ಮಾಡ್ಕೊಂಡು ಹೋಗ್ತೀರೋ ಅವೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ನಾವು ಸಜೀವ ಬದುಕೆ ಅಂತೀವಿ. ಈಗ
ಕೊನೆಯದಾಗಿ ಕಾಷ್ಟಾವಧಿಕೆ, ಒಣವಧಿಕೆ. ಭೂಮಿ ಮೇಲೆ ಏನೇನಿದೆಯೋ ನಿಮಗೆ ಯಾವ್ಯಾವ ಕಾಷ್ಟಗಳು ಸಿಗ್ತಾವೋ, ಗಿಡಗಳ ರೌದಿ ಸಿಗ್ತದೋ, ಅವಶೇಷಗಳು ಸಿಗ್ತದೋ, ತ್ಯಾಜ್ಯ ಸಿಗ್ತದೋ, ಅವನ್ನೆಲ್ಲ ಭೂಮಿ ಮೇಲೆ ಮುಚ್ಚೋದಕ್ಕೆ ಏನು ಹೇಳ್ತೀವಿ? ಒಣವಧಿಕೆ ಅಂತ ಹೇಳ್ತೀವಿ. ಅದನ್ನು ನಾವು ಏಕದಳದ ತ್ಯಾಜ್ಯದ ಜೊತೆಗೆ ದ್ವಿದಳದ ತ್ಯಾಜ್ಯ ಇರಬೇಕು. ಕಬ್ಬಿನ ರೌದಿ ಜೊತೆಗೆ ತೊಗರಿ ರೌದಿ, ಅಲಸಂದೆ ರೌದಿ, ಉದ್ದಿನ ರೌದಿ, ಹೆಸರು ರೌದಿ, ಬೇವು, ವಂಗೆ, ಈ ಥರ ಏನು ಮಾಡಬೇಕು? ಕಬ್ಬಿನ ಜೊತೆ ಹಾಕಬೇಕು. ಭತ್ತದ ಸಿಕ್ತು ರೌದಿ ಮುಚ್ಚು ಅಂತ ಹೇಳೋರು ಅಂದೇಟಿಗೆ ಭತ್ತದ ನಿಮಗೆ ಸಿಕ್ಕಿರುವಂಥ ಭತ್ತದ ಹುಲ್ಲನ್ನ ತೊಗೊಂಡೋಗ್ಬಿಟ್ಟು ಭೂಮಿ ಮೇಲೆ ಮುಚ್ಚಿಬಿಟ್ರೆ ನಿಮ್ಗೆ ಕೆಲಸ ಆಗಲ್ಲ. ಬರೇ ತೆಂಗಿನ ಗರಿ, ಬರೇ ಅಡಿಕೆ ಗರಿನ ನಾವು ಹಾಕಿಬಿಟ್ಟು ಭೂಮಿ ಮುಚ್ತೀವಿ ಅಂದರೆ ಮುಚ್ಚಿದಿರ. ನಮಗೆ ಬೇಕಾಗಿರೋದೇನೋ ಈ ಸಾರ್ವಜನಿಕನ್ನ, ಈ ಇಂಗಾಲನ್ನ ಭೂಮಿಗೆ ಸೇರಿಸಿ ಹ್ಯೂಮಸ್ ಮಾಡಬೇಕಾಗಿದೆ. ಹಾಗಾಗಿ ದ್ವಿದಳ ಏಕದಳಗಳನ್ನ ನಾವು ಅದನ್ನು ಮಾಡೋದು, ಮತ್ತು ರೌದಿ ಹಾಕಿದಾಗ ಅಥವಾ ಕಾಷ್ಟ ಹಾಕಿದಾಗ, ಒಣಗಿದ ತ್ಯಾಜ್ಯ ಹಾಕಿದಾಗ ಅದರೊಳಗೆ ಹೇಗೆ ಕಾಳುಗಿಡಗಳನ್ನೆಲ್ಲ ಹಾಕೊಳ್ಳೋದಂತೆಲ್ಲ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಣ ಹೊದಿಕೆದು ಮುಗಿಯುತ್ತೆ. ಅದಾದ ನಂತರ ಅತಿ ಮುಖ್ಯವಾಗಿ ಬೇಕಾಗಿರೋದು ಆರ್ದ್ರತೆ. ಆರ್ದ್ರತೆ ಇದು ಹೇಗೆ ನೀರನ್ನು ನಿರ್ವಹಣೆ ಮಾಡೋದು? ಅತಿ ಹೆಚ್ಚು ನೀರಿರೋರು, ನೀವು ಅತಿ ಹೆಚ್ಚು ನೀರಿರೋರು ಸರಿಯಾಗಿ ಉಪಯೋಗಿಸಲಿಲ್ಲ ಅಂದರೆ ನಿಮ್ಮಂಥ ದುರ್ಭಾಗ್ಯದವ್ರು ಯಾರಿಲ್ಲ. ನೀರನ್ನು ಅತಿ ಬುದ್ಧಿವಂತಿಕೆಯಿಂದ ಯಾರು ಉಪಯೋಗಿಸ್ತಾರೆ? ಸಸ್ಯಕ್ಕೆ ಎಷ್ಟು ನೀರು ಬೇಕು, ಹೇಗೆ ಬೇಕು ಅನ್ನೋದನ್ನು ತಮಗೆಲ್ಲ ಹೇಳ್ಕೊಟ್ಟಿದ್ದೀವಿ. ಇವಾಗಲೇ ಸಾಕಷ್ಟು ಸಂಚಿಗಳು ಪದೇ ಪದೇ ಹೇಳ್ತಾನೆ ಇದ್ದೀವಿ. ಅದ್ರ ಮುಖಾಂತರ ನೀವು ಮಾಡಿದಾಗ ನಿಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಆರ್ದ್ರತೆ ಇದನ್ನು ಮಾಡುವಾಗ ನಾವು ಪಂಚತರಂಗಿಣಿ ಯೋಜನೆ ಹೋದಾಗ ಆರ್ದ್ರತೆ ಬಗ್ಗೆ ನೋಡೋಣ. ಈಗ ಏನಿದೆ ಪಂಚತರಂಗಿಣಿ ಯೋಜನೆ? ಯಾಕೆ ಪಂಚತರಂಗಿಣಿ ಯೋಜನೆ ನಾವು ಮಾಡಬೇಕು? ಅತಿ ಮುಖ್ಯ. ನಾವು ಈಗಾಗಲೇ ಅಡಿಕೆ, ತೆಂಗೊಳಗೂ ಕೂಡ ನೋಡಿದ್ದೀವಿ ಪಂಚತರಂಗಿಣಿ ಯೋಜನೆಗಳನ್ನ ಮಾಡೋದು. ಬಾಳೆ ಒಳಗೆ ನೋಡಿದ್ದೀವಿ, ತರಕಾರಿಗಳಲ್ಲೆಲ್ಲ ಹೇಗೆ ಪಂಚತರಂಗಿಣಿ ಯೋಜನೆ ಅಂತ ನೋಡಿದ್ದೀವಿ. ಆದರೆ ಹೆಚ್ಚು ರೈತರು ಸಂಕಷ್ಟದಲ್ಲಿರೋ ಯಾರು? ಹಣ್ಣಿನ ಬೆಳೆ ಬೆಳೀತಾರವರು ಸಾಕಷ್ಟು ಸಂಕಷ್ಟದಲ್ಲಿದ್ದೀರಾ. ಹಾಗಾಗಿ ನಾವೇನು ನೋಡ್ಬೇಕಾಗಿದೆ, ಏನಿದೆ ಪಂಚತರಂಗಿಣಿ ಯೋಜನೆ ಹಣ್ಣಿನಲ್ಲಿ? ಪಂಚತರಂಗಿಣಿ ಅಂದ್ರೆ ಏನಿಲ್ಲ, 5 ಸ್ತರ, 5 ಮಹಡಿ. ದೊಡ್ಡ ಮರ, ಅದ್ರ ಕೆಳಗಡೆ ಮಧ್ಯಮ ಮರ, ಅದ್ರ ಕೆಳಗಡೆ ಪೊದೆ ಗಿಡ, ಅದ್ರ ಕೆಳಗಡೆ ಸಣ್ಣ ಗಿಡಗಳು, ಅದ್ರ ಕೆಳಗಡೆ ಭೂಮಿಯಲ್ಲಿರುವಂಥ ಗೆಡ್ಡೆ ಗೆಣಸುಗಳನ್ನೇನು ಬೆಳಿತೀರ ಅವು, ಸಣ್ಣ ಸಣ್ಣ ಹುಲ್ಲಿನ ಗರಿಕೆಗಳು, ಬೇರೆ ಬೇರೆ ಬಂದಿರೋಂಥ ಕಳೆಗಿಡಗಳು, ಮತ್ತು ಇದ್ರ ಮೇಲೆ ಬಿದ್ದಿರುವಂಥ ಕಾಷ್ಟಗಳು. ಏನು? ಹಣ್ಣಿಂದು, ಕಾಯಿಂದು ಎಲ್ಲ ಅವಶೇಷಗಳು ಬಿದ್ದಿರ್ತವೆ. ಗಿಡದ ಎಲೆಗಳು ಉದುರೋಗಿರ್ತವೆ, ಮತ್ತು ಹೂಗಳು ಉದುರೋಗಿರ್ತವೆ, ಮತ್ತು ಸಾಕಷ್ಟು ಗರಿಗಳು ಉದುರ್ಬೋದು. ನಿಮ್ಮ ಎಲೆಗಳು, ಮಾವಿನ ಎಲೆ ಇರ್ಬೋದು, ಹಲಸಿನ ಎಲೆ ಇರ್ಬೋದು, ಹುಣಸೆ ಎಲೆ ಇರ್ಬೋದು, ಎಲ್ಲನೂ ಉದುರ್ಬಿಟ್ಟು ಏನಾಗಿರುತ್ತೆ, ಭೂಮಿ ಮೇಲೆ ಒಂದು ಕಾರ್ಪೆಟ್, ಒಂದು ಕಂಬಳಿ ಥರ ಹಾಸ್ಕೊಂಡು ಏನು ಮಾಡಿರುತ್ತೆ, ಈ ಸಣ್ಣದವನ್ನೆಲ್ಲ ಏನಂತೀವಿ ನಾವು 5ನೇ ಸ್ತರ. 1ನೇ ಮಾಡಿ, 2ನೇ ಮಾಡಿ, 3ನೇ ಮಾಡಿ, 4ನೇ ಮಾಡಿ, 5ನೇ ಮಾಡಿ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಫೋರ್ತ್ ಲೇಯರ್, ಫಿಫ್ತ್ ಲೇಯರ್, 5 ಲೇಯರ್ ಅಷ್ಟೇ. ಏನಿದೆ ಕಷ್ಟ ಅದರೊಳಗೆ? ಅಲ್ಲವ್ರಾ? ಬರೇ ನಾವು ಫಸ್ಟ್ ಲೇಯರ್ ಹಾಕೊಂಡು ಕೂತಾಗ, ಬರೇ ನಾವು 1ನೇ ಮಾಡಿನ ದೊಡ್ಡ ಮರಗಳು ಹಾಕ್ದಾಗ ಏನು ಮಾಡ್ತೀವಿ, ಭೂಮಿನೆಲ್ಲ ಬಯಲು ಬಿಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗ ನೀವು 4 ವರ್ಷ, 5 ವರ್ಷ, 6 ವರ್ಷ ಕಾಯಬೇಕಾಗುತ್ತೆ. ಕೆಲವು ಬೆಳೆಗಳನ್ನ 7-8 ವರ್ಷ ಕಾಯಬೇಕಾಗುತ್ತೆ. ಅಲ್ಲಿ ತನಕ ರೈತ ಜೀವನ ಮಾಡೋದು ಹೇಗೆ? ಮೊದಲನೇದು. 2ನೇದು ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಬರೇ ಈ ಮಧ್ಯಮ ಮರಗಳು ಹಾಕೊಂಡು ಹೋಗ್ತೀವಿ. ಆದರೆ ಈ ಮಧ್ಯಮ ಮರಗಳು ಹಾಕಿದಾಗ ಏನಾಗುತ್ತೆ ಅಂದರೆ, ಇವಕ್ಕೆ ಈ ದೈತ್ಯ ಮರಗಳನ್ನ ನಾವು ಇದಕ್ಕೆ ಮುಂಚೆನೇ ನೋಡಿದ್ದೀವಿ, ತುಂಬ ಪ್ರಖರವಾದ ಬಿಸಿಲನ್ನು, ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಅವಾಗ ತುಂಬ ಖುಷಿ ಆಗ್ತವೆ, ಕುಣಿದಾಡ್ತವೆ, ಕೃಷ್ಣರಾಧೆ ಕುಣಿದಾಡ್ದಂಗೆ. ಅಂಥವಕ್ಕೆ ಆಪ್ಯಾಯಮಾನ ಇದನ್ನು ಅತಿ ಹೆಚ್ಚು ತೀಕ್ಷ್ಣವಾದ ಬಿಸಿಲು ತೊಗೊಳೋವನ್ನ ದೊಡ್ಡ ಮರ ಅಂತೀವಿ. 2ನೇದು ಮಧ್ಯಮ ಮರಕ್ಕೆ ಏನಾಗುತ್ತೆ ಅಂದರೆ, ಆ ತೀಕ್ಷ್ಣವಾದ ಬಿಸಿಲುಗಳನ್ನ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ನೀವು ನೋಡಿ, ಹಾಗಾಗಿ ಈ 2ನೇ ಸ್ತರಗಳಲ್ಲಿ ನಾವೇನು ಕೊಟ್ಟಿದ್ದೀವಿ, ಈ ನಿಂಬೆ, ಕಿತ್ತಲೆ, ಲವಂಗ ಇವನ್ನೆಲ್ಲ ಏನು ಕೊಟ್ಟಿದ್ದೀವಿ, ಆ ಪೇರ್ಲೆ ಇವನ್ನೆಲ್ಲ ನೀವು ಮಧ್ಯಾಹ್ನ 11 ಗಂಟೆ, 10, 11, 12 ಗಂಟೆ ಥರ ಸುಮಾರು ಒಂದು 3 ಗಂಟೆ ತನಕ ನೋಡಿ, ಅವೆಲ್ಲ ಎಲೆಗಳು ಹಿಂಗೆ ಅಂದ್ಬಿಟ್ಟಿರ್ತವೆ. ಯಾವಾಗ ಎಲೆ ಹಿಂಗೆ ಇಟ್ಕೊಂಡು ಮೀಸೆ ತಿರ್ಕೊಂಡು ನಿಂತಿರ್ತಾವೋ, ಆ ಬಿಸಿಲುಗಳಿಗೆ ಏನಾಗ್ತವೆ, ಎಲೆಗಳನ್ನ ಅವು ಕೆಳಗಡೆ ಬಿಟ್ಬಿಡ್ತಾವೆ. ಕಾರಣ ಯಾಕಂದರೆ ಅವಕ್ಕೆ ತುಂಬ ತೀಕ್ಷ್ಣವಾದ ಬಿಸಿಲನ್ನ ತೊಗೊಳಕ್ಕಾಗಲ್ಲ. ಅದಾದ ನಂತರ ಈ 3ನೇದು ಪೊದೆ ಗಿಡಗಳು, ಅವನು ಅಷ್ಟೇ ಇವೆರಡರಷ್ಟು ತೀಕ್ಷ್ಣ ತೊಗೊಳಕ್ಕಾಗಲ್ಲ. ಅದ್ರ ಕೆಳಗಡೆ ಅದು ಈ ರೀತಿ. ಇದನ್ನ ಈ ಪಂಚತರಂಗಿಣಿ ಯೋಜನೆಗಳು ಅಂತಂದಾಗ ಅರ್ಥ ಮಾಡ್ಕೊಳ್ಳೋಕೆ ಸಣ್ಣದ ಒಂದು ಚಿತ್ರದಲ್ಲಿ ನೋಡೋಣ. ನಾನೊಬ್ಬ ಇಂಜಿನಿಯರ್ ಇರೋದ್ರಿಂದ ನಾನು ಕಟ್ಟಡದನ್ನು ತುಂಬ ಚೆನ್ನಾಗಿ ಮಾಡ್ಬಿಡ್ತೀನಿ. ನಾನು ಒಂದು ಸ್ವಲ್ಪ ಇದ್ರದ್ದು ಏನೋ ಮತ್ತು ಯಂತ್ರೋಪಕರಣಗಳ ಕಡೆನೂ ಗಮನ ಹೆಚ್ಚಿರೋದ್ರಿಂದ ಅವುಗಳ ಚಿತ್ರ ಚೆನ್ನಾಗಿ ಬಿಡಿಸ್ಬಿಡ್ತೀನಿ. ಆದರೆ ಒಬ್ಬ ಮನುಷ್ಯ ಪ್ರಾಣಿಗಿಣಿ ಬಿಡಿಸ್ಬೇಕು ಅಂದರೆ ನನಗೆ ಗೊತ್ತಿಲ್ಲ. ನಾನು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೂ ಕೂಡ ಒಂದು ಪ್ರಯತ್ನದಲ್ಲಿ ನಿಮಗೆ ಇವಾಗ ಅದು ತಿಳಿಸ್ಕೊಡೋಣ. ನಾವು ಊರೊಳಗೆ ಹೋಗ್ತಿರುವಾಗ ಏನು ನೋಡ್ತೀವಿ, ಒಬ್ಬ
ಗಂಡು ಮಗ ಏನು ಮಾಡ್ತಾ ಇದ್ದಾನೆ, ತನ್ನ ಮಕ್ಕಳನ್ನ ಕರ್ಕೊಂಡು ತನ್ನ ಹೆಂಡತಿ ಜೊತೆಗೆ ಏನು ಮಾಡ್ತಾ ಇದ್ದಾನೆ, ಅವನು ಹೋಗ್ತಾ ಇದ್ದಾನೆ. ಇವನು ಎತ್ತರಕ್ಕೂ ಇದ್ದಾನೆ, ಅತಿ ತೀಕ್ಷ್ಣವಾದ ಬಿಸಿಲನ್ನ ಅವನು ತೊಗೊಳ್ತಾನೆ, ಅವನು ಹೋಗ್ತಾ ಇದ್ದಾನೆ. ಅವನ ಜೊತೆಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಎರಡನೇದಾಗಿ ಅವನು ಹೆಂಡತಿ ಹೋಗ್ತದ ಜೊತೆಗೆ. ಏನಾಗ್ತಿದ್ದಾರೆ, ಹೆಂಡತಿ ಅಲ್ಲಿ ಜೊತೆಗೆ ಹೋಗ್ತಾ ಇದ್ದಾಳೆ. ಅಲ್ಲೇ ನೋಡ್ತಾ ಇದ್ದೀವಿ, ಅವರು ಹೆಣ್ಮಗ ಕೂಡ ಜೊತೆಗೆ ಹೋಗ್ತಾ ಇದೆ. ಏನು ಮಾಡ್ತಾ ಇದ್ದಾಳೆ ಈ ಹೆಣ್ಮಗ, ಬಿಸಿಲು ಹೆಚ್ಚಿದೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾನೆ, ಈ ಗಂಡಸು ಇವಾಗ ಏನು ಮಾಡ್ತಾನೆ, ಬಿಸಿಲು ಹೆಚ್ಚಿದೆ, ತನ್ನ ಹೆಂಡತಿ ಮೇಲೆ ಪ್ರೀತಿ ಇರೋದ್ರಿಂದ, ದೊಡ್ಡ ಮರಕ್ಕೆ ಸಣ್ಣ ಗಿಡದ ಮೇಲೆ ಪ್ರೀತಿ ಇರೋದ್ರಿಂದ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಒಂದು ಛತ್ರಿನ ಏನು ಮಾಡಿಯಾನೆ, ಒಂದು ಛತ್ರಿನ ತನ್ನ ಹೆಂಡತಿ ಮೇಲೆ ಇಟ್ಕೊಂಡಿಯಾನೆ, ಅವನು ಬಿಸಿಲಲ್ಲೇ ನಡೀತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ, ಛತ್ರಿ, ಕೊಡೆ ಅಂತ ಏನಂತೀವಲ್ಲ ಅದನ್ನೇನು ಅಂಬ್ರಲ್ಲ, ಕನ್ನಡದಲ್ಲಿ ಏನಂತೀವಿ ಅಂಬ್ರಲ್ಲ, ಈ ಅಂಬ್ರಲನ ತನ್ನ ಹೆಂಡತಿ ಮೇಲೆ ಇಟ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಅವಳು ನೆರಳು ಮಾಡ್ಕೊಂಡು ಅವನು ನಡೀತಾ ಇದ್ದಾನೆ. ಈ ಇಬ್ಬರು ಜೊತೆಗೆ ಇವನು ಅತಿ ತನ್ನ ಮೇಲೆ ಕೊಡೆ ಹಿಡಿದಾನೆ, ತನ್ನ ಮೇಲೆ ಛತ್ರಿ ಇಟ್ಕೊಂಡಾನೆ, ತನ್ನ ಹೆಂಡತಿ ಮೇಲೆ ಇಟ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಜೊತೆಗೆ ಹೋಗ್ತಾ ಇದ್ದಾನೆ. ಯಾಕೆ, ಹೆಂಡತಿಗೆ ಅವಳು ಯಾವತ್ತೂ ಮನೆಯೊಳಗಿದ್ದು ಪಾಪ ಕೆಲಸ ಮಾಡಿ ಅಭ್ಯಾಸ, ತೀಕ್ಷ್ಣವಾದ ಬಿಸಿಲು ಅವಳ ಕೈಯಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ಯಾನೆ, ತನ್ನ ಹೆಂಡತಿ ಮೇಲೆ ಒಂದು ಕೊಡೆ ಇಟ್ಕೊಂಡು ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ ಜೊತೆಗೆ. ಆಯ್ತಾ, ಇದಾದ ನಂತರ ಏನಾಗ್ತಿದೆ ಅಂದರೆ, ಇವ್ರಿಗೊಂದು 4-5 ವರ್ಷದ ಮಗು ಇದ್ದಾನೆ. ಆ ಮಗು ಏನು ಮಾಡ್ತಾ ಇದ್ದಾನೆ, ಅವನು ಇಲ್ಲಿ ಅವ್ರ ತಂದೆ ತಾಯಿ ಜೊತೆಗೆ ನಡೀತಾ ಇದ್ದಾನೆ. ಅವನೇಗೆ ನಡೀತಾ ಇದ್ದಾನೆ, ಇವರಿಬ್ರು ಮಧ್ಯದಲ್ಲಿ ನಡೀತಾ ಇದ್ದಾನೆ. ಅವನಿಗೆ ಈ ಛತ್ರಿದು ನೆರಳು ಬೀಳ್ತಾ ಇದೆ, ತಂದೆದು ನೆರಳು ಬೀಳ್ತಾ ಇದೆ, ತಾಯಿದು ನೆರಳು ಬೀಳ್ತಾ ಇದೆ. ಆಮೇಲೆ ಈ ಛತ್ರಿ ನೆರಳು ಏನು ತಾಯಿಯಿಂದ ಬಿದ್ದು ಬೀಳ್ತಾ ಇದೆಯೋ, ಅವನು ಅದ್ರ ಜೊತೆಗೆ ಅವರು 3 ಜನ ಇಬ್ಬರು ಮಧ್ಯದಲ್ಲಿ ಅವನು ಹೋಗ್ತಾ ಇದ್ದಾನೆ. ನಾವೆಲ್ಲ ನೋಡ್ತೀವಿ ಹಳ್ಳಿಗಳಲ್ಲಿ ಸಾಧಾರಣ, ನೀವು ಒಂದು ಚಿತ್ರ ಕಟ್ಸ್ಕೊಂಡು ನೋಡಿ, ನೀವು ಇದೇ ಕೆಲಸ ಮಾಡಿದ್ರೆ ನಾವು ಮಾಡಿದೀವಿ, ಇದನ್ನ ಆಗ್ತಾ ಇರುತ್ತೆ. ದೊಡ್ಡ ಮರ, ಗಂಡಸು ದೊಡ್ಡವರು, ಚಿಕ್ಕ ಮರ, ಪೊದೆಗಿಡ. ಇವಾಗ ಆಯಿತು. ಇದಾದ ನಂತರ ಏನಾಗ್ತಿದೆ ಅಂದರೆ, ಅವರಿಗೆ ಒಂದು ಸಣ್ಣ ಮಗು ಇದೆ, 6 ತಿಂಗಳು ಮಗು ಇದೆ. ಅದಕ್ಕೇನಾಗುತ್ತೆ ಅಂದರೆ, ಬಿಸಿಲೂ ಆಗಲ್ಲ, ಅದನ್ನ ನಡೆಯೋಕ್ಕೂ ಹೋಗಲ್ಲ. ಒಂದು ವರ್ಷದ ಮಗು ಅಂತ ಇದೆ. ಆದರೆ ಏನಾಗುತ್ತೆ, ಅದಕ್ಕೆ ನಡೆದ ಅಂದರೆ ಕಾಲಿಗೆ ಬಿಸಿ ಆಗುತ್ತೆ, ಅದೂ ಆಗಲ್ಲ. ಅದಕ್ಕೆ ಮೇಲ್ ಬೀಳುವಂತ ಬಿಸಿಲು ಆಗಲ್ಲ, ಅದಕ್ಕೆ ತುಂಬ ಜಲ್ದಿ ಸುಸ್ತಾಗ್ಬಿಡುತ್ತೆ. ಈ ಮಗನ ಪುಟ 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 ಅಂತ ಓಡ್ತಿರ್ತಾನೆ, ಅಮ್ಮ 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 ಅನ್ಕೊಂಡು, ಅಮ್ಮ ಎತ್ಕೋ 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 ಅಂದ್ಕೊಂಡು ಮಾಡ್ಕೊಂಡು ಓಡ್ತಾ ಇದ್ದಾನೆ. ಆದರೆ ಈ ಮಗುಗೆ ನಡೆಯೋಕ್ಕೂ ಆಗೋದಿಲ್ಲ, ಆ ತೀಕ್ಷ್ಣವಾದ ಬಿಸಿಲನ್ನು ತಡೆಯೋಕ್ಕಾಗೋದಿಲ್ಲ, ಹೋಗೋಕ್ಕೂ ಆಗೋದಿಲ್ಲ ಅದ್ರ ಕೈಯಲ್ಲಿ. ಅದಕ್ಕೆ ಆ ಶಕ್ತಿನೇ ಇಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತಾಳೆ ಅಂದರೆ, ಈ ತಾಯಿ ಏನು ಮಾಡಿದಾಳೆ, ಈ ಮಗುನ ತನ್ನ ಕಂಕ್ಳಿಗೆ ತೊಗೊಂಡ್ಯಾಳೆ. ತನ್ನ ಕಂಕ್ಳಲ್ಲಿ ಇಟ್ಕೊಂಡು ಏನು ಮಾಡಿದಾಳೆ, ತಾಯಿ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ಏನಾಗ್ತಿದೆ, ತಂದೆ ನೆರಳು ಕೊಡ್ತಾ ಇದ್ದಾನೆ. ನೆರಳು ಕೊಟ್ಟು ಆ ನೆರಳಲ್ಲಿ ಇವನಿದ್ದಾನೆ, ಈ ಮಗ ಇದ್ದಾನೆ, ಚಿಕ್ಕವನು, ಪೊದೆಗಿಡ ಇದೆ. ಅದಾದ್ಮೇಲೆ ಏನಂದರೆ ಸಣ್ಣ ಗಿಡ. ಇವೇನಾಗಿದೆ, ಇದು ಇವಾಗ ತಾಯಿ ಕಂಕ್ಳಲ್ಲಿ ಇಟ್ಕೊಂಡು ಹೋಗ್ತಾ ಇದೆ. 4 ಸ್ತರ ಆಗೋಯ್ತು. 5ನೇ ಸ್ತರ ಯಾವುದು? ಈಗ ಏನು 5ನೇ ಸ್ತರ ಅಂತ ನಿಮ್ಮನ್ನೇ 5th ಲೇಯರ್ ಅಂತ ಅನ್ನೆ, 5ನೇ ಇದು ಅಂತ ಅಂದ್ವೋ, ಅದು ಮುಖ್ಯವಾಗಿ ಇವಾಗ ಏನು ಮಾಡ್ತಾ ಇದ್ದಾಳೆ ಈ ತಾಯಿ, ತನ್ನ ಸೆರಗನ್ನ, ತನ್ನ ಸೀರೆಗೆ ಏನು ಹಾಕೊಂಡಿರಲು ತನ್ನ ತಲೆ ಮೇಲಿಂದ ಹಾಕೊಂಡು ಏನು ಮಾಡಿಯಾಳೆ, ಈ ಸೆರಗನ್ನ ಈ ಮಗು ಮೇಲೆ, ಈ ಮಗು ತಲೆ ಮೇಲೆ ಬಿಟ್ಟಿಯಾಳೆ. ಸೆರಗನ್ನ ಏನು ಮಾಡಿಯಾಳೆ, ಅವಳು ಎತ್ಕೊಂಡಿದ್ದಾಳೆ. ನೆರಳು ಬೀಳ್ತಾ ಇದೆ, ತನ್ನ ನೆರಳು, ಶರೀರದ ನೆರಳಿದ್ರು ಕೂಡ ಮಕ್ಕಳ ಮೇಲೆ ಅವಳಿಗೆ ಎಷ್ಟು ಕಾಳಜಿ ಇದೆ ಅಂದರೆ, ತನ್ನ ಸೀರೆಯ ಸೆರಗನ್ನ ಏನು ಮಾಡಿಯಾಳೆ, ಈ ಮಕ್ಕಳ ಮೇಲೆ ಬಿಡ್ತಾಳೆ. ಈಗ ಮಕ್ಕಳು ಯಾವ ಭಯ ಇಲ್ದಾನೆ, ಈ ಮಗು ಮಲಗಿದೆ ನೆಮ್ಮದಿಯಾಗೆ ತಾಯಿ ಒಡ್ಲಲ್ಲಿ, ಈ ಮಗನಿಗೂ ಅಷ್ಟೆಲ್ಲ ನೆರಳಿದ್ರು ಕೂಡ ತಾಯಿ ಸೆರಗುನೂ ಸಿಕ್ಕಿದೆ. ಅದನ್ನ ನೆರಳಲ್ಲಿ ಏನು ಮಾಡ್ತಿದ್ದಾರೆ, ಸರಾಗವಾಗಿ ನಡೀತದೆ. ಅಂದರೆ ಯಾವ ದೊಡ್ಡ ಮರ, ಮಧ್ಯಮ ಮರ, ಪೊದೆ ಗಿಡ, ಸಣ್ಣ ಗಿಡಗಳು, ಇದ್ರ ಕೆಳಗಡೆ ಆಗೋವಂಥ ಬಿದ್ದಿರೋವಂಥ ಇವು ಕಾಸ್ಟ್ಗಳು, ಹೂವು, ಹಣ್ಣು, ಅಪಕ್ವ ಕಾಯಿಗಳು ಇವೆಲ್ಲ ಬಿದ್ದಿದವೋ, ಇದೇ ಮುಖ್ಯವಾದ ನಿಮ್ಮ ತಾಯಿಯ ಸೆರಗು. ತಾಯಿ ಸೆರಗಲ್ಲಿ ಯಾರಿಗ್ರಿ ಭಯ ಇದೆ? ತಾಯಿ ಸೆರಗೊಳಗೆ ಏನಿದೆ ಅಂಥದ್ದು ನೋಡಿ. ಒಂದು ತಾಯಿ ತನ್ನ ಮಗುನ ತಗೊಂಡು
ಬಂದ್ರೂ ಅಷ್ಟೇ. ಇವತ್ತು ನೀವೇ ಹೋಗಿ ನಿಮ್ಮ ತಾಯಿ ಹತ್ರ ಕೂತ್ಕೊಂಡು ಸ್ವಲ್ಪ ಚಳಿ ಅಂದರೆ ಅವರು ವಯಸ್ಸಾಗಿರೋ ಅಜ್ಜಿ ಕೂಡ ನನಗೇನೆ ಕೂಡ ಏನು ಮಾಡ್ತಾರೆ, ಹಿಂಗೆ ಎತ್ಕೊಂಡು ಹೋಗಿ ನೀವು ತಾಯಿ ಪಕ್ಕ ಕೂತಿದ ತಕ್ಷಣ ಏನು ಮಾಡ್ತಾರೆ, ಅವ್ರು ಎತ್ಕೊಂಡು ಅವ್ರ ಸೀರೆನ ಹಿಂಗೆ ಆ ಪಲ್ಲು ಅಥವಾ ಸೆರಗಂತ ಏನಂತೀವೋ ಅದನ್ನು ನಿಮಗೂ ಒದಿಸ್ತಾರೆ. ಇಷ್ಟು ದೊಡ್ಡವರಾಗಿದ್ರು. ಇದೇ ತಾಯಿ, ಅದೇ ಆ ಸೆರಗು. ಏನಿದೆ ಆ ಸೆರಗಳಿಗೆ ಅಂದರೆ ಪ್ರೀತಿ, ಮಮಕಾರ ಉಕ್ಕರಿತಾ ಇದೆ. ಅಲ್ಲಿ ನಾನಿದ್ದೀನಿ, ಯಾವ ಭಯ ಇಲ್ಲ ನಿಮಗೆ. ನಾನಿದ್ದೀನಿ, ನನ್ನ ಸೆರಗಿಲ್ಲಿದೆ, ನನ್ನ ಸೆರಗೊಳಗೆ ಅಂದರೆ ಅದರೊಳಗೆ ಸಂಪೂರ್ಣ ಸತ್ಯ, ಸಂಪೂರ್ಣ ಪ್ರೀತಿ, ಮಮಕಾರ ಅನ್ನೋದು ತುಳುಕಾಡ್ತಾ ಇದೆ. ಆ ಸೆರಗನ್ನು ನೀವು ದಯವಿಟ್ಟು ಮುಟ್ಟಬೇಡಿ. ಆ ಸೆರಗನ್ನು ಯಾವತ್ತೂ ಕಿತ್ತಬೇಡಿ. ಕಿತ್ತರೆ ನೀವು ದುಶ್ಯಾಸನಕ್ಕಿಂತ ದೂರ್ತರಾಗ್ತೀರ. ಈ ಸೆರಗನ್ನೋದು ಇಡೀ ಪ್ರಪಂಚದ ಒಂದು ದೊಡ್ಡ ಒಂದು ಸಂಪತ್ತು. ಇದನ್ನು ನಾವು ಮುಟ್ಟಬಾರ್ದು. ಅಂದರೆ ಈ ಕಳೆ ಅಂತ ಎಲ್ಲ ನೀವೇನು ಬಡದಾಡ್ತಿರೋ ಇವನ್ನ ನಾವು ಭೂಮಿ ಮೇಲೆ ಇರುವಂಥ ಈ ಸುಂದರವಾದ ಒಂದು ಸೆರಗು ಅಂತ ಆಸಿದೆ, ಅದನ್ನು ನಾವು ಮುಟ್ಟಬಾರ್ದು. ಏನು ಅದನ್ನು ಮುಟ್ಟಬಾರ್ದು ಅಂದರೆ, ನೀವು ನೋಡಿ ತೋಟಗಳಿಗೆ ಹೋಗಿ ರಣ ಬೇಸಿಗೆಯಲ್ಲಿ ಕೂಡ ಬಿಸಿಲು ಹೊಡಿತಾ ಇದೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲೊಂದಷ್ಟು ತ್ಯಾಜ್ಯಗಳು, ಗಿಡಗಳಿಂದ ಬಿದ್ದಂಥ ತೆರಗೆಲ್ಲ ಇರುತ್ತೆ. ನೀವು ಕಾಲು ಭೂಮಿ ಮೇಲೆ ಇಡೋಕ್ಕಾಗಲ್ಲ, ಓಡೋಗ ಮರದ ಕೆಳಗಡೆ ಓಡೋಗ್ತೀರಾ. ಒಂದು ನಿಮಗೆ ಕಾಣೋದಿಲ್ಲ. ಆ ಏನು ಕಾಷ್ಟ ಬಿದ್ದಿದೆಯೋ ಆ ಕಾಷ್ಟನ್ನ ಸುಮ್ಮನೆ ಹಿಂಗೆ ಸೆರಗಿಸ್ರಿ. ಅದ್ರ ಕೆಳಗಡೆ ಏನು ನೋಡ್ತೀರಾ, ಜೀವ ಸಂಕಳ ತಾಂಡವ ಆಡ್ತಾ ಇರ್ತದೆ. ಹೌದಲ್ಲ? ನೋಡಿದಾರ ಇಲ್ವಾ ನೀವು? ನೋಡಿಲ್ಲ ಅಂದ್ರೆ ಹೋಗಿ ಮೊದಲು ನೋಡಿ. ಇಲ್ಲ ಅಂದ್ರೆ ನೀವು ರೈತರೇ ಅಲ್ಲ ನೋಡಿಲ್ಲ ಅಂದರೆ. ಯಾಕೆ ಹೇಳಿ, ನೀವು ಯಾವುದನ್ನು ಗಮನಿಸ್ತಾ ಇಲ್ಲ ಅಂತ ಆಯ್ತು. ಯಾವ ನೀವು ಅದನ್ನು ತೆಗಿತೀರಾ, ಈ ಕಾಷ್ಟ ಹಾಕಿರೋದನ್ನು ನೀವು ಈ ಭೂಮಿ ಮೇಲಿಂದ ಹಿಂಗೆ ತೆಗಿತೀರ, ಈ ಸೀರೆ ಸೆರಗು ಒದಗಿಸ್ತಿರೋದನ್ನ ಯಾವಾಗ ಹಿಂಗೆ ಅಂತೀರೋ, ನೀವು ಇದ್ರ ಕೆಳಗಡೆ ನೋಡ್ತೀರ ರಂಧ್ರಗಳು. ನೋಡಿದ್ರೆ ಇಲ್ವೋ? ಸಾಕಷ್ಟು ರಂಧ್ರಗಳಾಗಿರುತ್ತೆ. ಈ ರಂಧ್ರಗಳ ಮೇಲೆ ಹಿಂಗೆ ಮರಳಿನ ರೂಪದಲ್ಲಿ ನಿಮ್ದು ಯಾವ್ದಾನ ಇರಲಿ, ಕಪ್ಪು ಮಣ್ಣಿರಲಿ, ಎರೆ ಮಣ್ಣಿರಲಿ, ಕೆಂಪು ಮಣ್ಣಿರಲಿ, ಗೋಲ್ಡ್ ಮಣ್ಣಿರಲಿ, ಮಸೂರಿ ಮಣ್ಣಿರಲಿ, ಯಾವುದೇ ಇರಲಿ, ರಂಧ್ರಗಳಾಗಿರ್ತವೆ. ಅದ್ರ ಪಕ್ಕದಲ್ಲಿ ಗುಪ್ಪೆ ಆಗಿರ್ತವೆ. ಇದೆಲ್ಲ ಮರಳುಮಯ ಆಗಿರುತ್ತೆ, ರಂಧ್ರಗಳಿರ್ತವೆ. ಹೌದಲ್ಲ? ಇಲ್ಲಿ ಇದ್ರ ಕೆಳಗಡೆ ನೀವು ಇರುವೆಗಳು, ಆ್ಯಂಟ್ಸ್, ಮತ್ತು ಬೇರೆ ಜೇಡ, ಇನ್ನೊಂದು ಮಗದೊಂದು ದೊಡ್ಡ ಗೊದ್ದ ಅಂತೀವಿ, ಇದಂತೀವಿ, ಅವೆಲ್ಲ ಇಲ್ಲಿ ಜೀವಿಸ್ತಾ ಇರೋದು, ಖುಷಿಯಾಗಿ ಇಲ್ಲಿ ಓಡಾಡ್ತಾ ಇರೋದನ್ನು ನೀವು ಕಾಣ್ತಾರೆ. ಅಂದರೆ ಅದೇ ಸೆರಗು, ಅದೇ ತಾಯಿಯ ಸೆರಗು. ಸೊ ಹಾಗಾಗಿ ನಾವು ಈ ಸೆರಗಿನ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಈ ರೀತಿ ಯಾವ ರೀತಿ ತಾಯಿ ತನ್ನ ಸೆರಗಿನ ಮಧ್ಯೆ ಮಗುವಾಗಲಿ ಇನ್ನೊಂದಾಗಲಿ ಏನಾದರೂ ಆಗಲಿ ಅಷ್ಟು ಖುಷಿಯಾಗಿದ್ದಾವೋ ಎಲ್ಲ ಜೀವಿಗಳು, ಎಲ್ಲ ಇದು ಒಳಗಡೆ ಅಂತ ಬೇರುಗಳಿಗೆ ನೋಡ್ರಿ. ಇದು ಇಲ್ಲಿ ಜೀವಿಗಳು ಯಾವಾಗ ಜೀವಿಸಕ್ಕೆ ಶುರು ಮಾಡೋದು, ರಂಧ್ರಗಳು ಮಾಡಿದಾವೆ. ರಂಧ್ರಗಳು ಮಾಡೋದಂತ ಇಂಥ ಬೇಸಿಗೆಯಲ್ಲಿ ಕೂಡ ಪ್ರಾಣವಾಯು ಒಳಗಡೆ ಹೋಗ್ತಾ ಇದೆ. ಯಾವಾಗ ಗಾಳಿ ಒಳಗಡೆ ಹೋಗಿ ಆಚೆ ಬರುತ್ತೆ, ಏನಾಗ್ತಿದೆ, ಪಂಕ ಹಾರಿಸ್ತಿದ್ದೀರಾ. ಈ ಬೇರುಗಳಿಗೆ ಏನು ಹೊರಗಡೆ ಇರುವಂಥ ತೀಕ್ಷ್ಣವಾದ ಬಿಸಿಲು, ಆ ಬಿಸಿಯೊಳಗೆ ಕಾದ ಬಾಣಲೆ ಒಳಗೆ ಕಾಲಿಟ್ಟಿರ್ತಾವೋ, ಬೇರುಗಳಿಟ್ಟಿರ್ತಾವೋ, ಅದನ್ನು ಇದು ಥಂಡ ಮಾಡೋದಕ್ಕೆ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಯಾವಾಗ ಮತ್ತೆ ಗಾಳಿ ಆಡುತ್ತೋ, ಪ್ರಾಣಿಯಾಗುತ್ತೋ, ಮಣ್ಣು ನಿಮ್ಗೆ ಯಾವಾಗ ಬಿಸಿ ಕಡಿಮೆ ಆಗುತ್ತೋ, ತಾಪಮಾನ ಕಮ್ಮಿ ಆಗುತ್ತೋ, ಮೇಲೆ ಕೇಶ ಕಣ್ಣೆಲೆ ಅಂತ ಬರ್ತಿರೋಂಥ ಮಳೆ ನೀರು, ಯಾವುದೋ ಮಳೆಗಾಲದಲ್ಲಿ ಮುಂಗಾರಿಲಿ ಹಿಂಗಾರಿಲಿ ಬಿದ್ದಂಥ ಮಳೆ ನೀರು ಭೂಮಿಯೊಳಗೆ ಹೋಗಿ ಸೇರ್ಕೊಂಡಿದೆಯೋ, ಯಾವಾಗ ಇವಾಗ ಮೇಲೆ ಬರ್ತಾ ಇದ್ದಾವೋ, ಅದಕ್ಕೆ ಅತಿ ಉತ್ಕೃಷ್ಟವಾಗಿ ಏನು ಮಾಡಿದಾವೆ ಅಂದರೆ ರಂಧ್ರಮಯ ಮಾಡಿ ಈ ವಾತಾವರಣನ ಮೇಲ್ಮೈಗಿಂತ ನೀವು ಯಾವ ಒಂದು ಮಾವಿನ ಗಿಡ ಇದೆ, 2 ಮಾವಿನ ಮರ ಇದ್ದಾವೆ, ಇಲ್ಲಿ ಮಧ್ಯದಲ್ಲೆಲ್ಲ ನೋಡಿದ್ರೆ ನೀವು ಕಾಲು ಇಡೋಕ್ಕಾಗಲ್ಲ ಅಂತ ಸುಡ್ತಾ ಇರ್ತೀವಿ, ನೆರಳು ಓಡೋಗ್ತೀರಾ. ಆದರೆ ಆ ನೆರಳಿನ ಕೆಳಗಡೆ ಇರೋವಂಥ ಈ ತ್ಯಾಜ್ಯ ಎಲ್ಲ ಏನು ಬಿದ್ದಿದೆ, ಅದ್ರ ಕೆಳಗಡೆ ಅಂತ ನಡೆದಿರೋಂಥ ಈ ಕ್ರಿಯೆಗಳಿಂದ ಏನಾಗ್ತದೆ, ಪ್ರಾಣವಾಯು ಹೋಗ್ತಾ ಇರೋದ್ರಿಂದ ಎಲ್ಲ ಏನಾಗ್ತದೆ, ಗಾಳಿ ಒಳಗಡೆ ಸರಾಗಿ ಹೋಗ್ತಾ ಇರುತ್ತೆ. ಮತ್ತು ಹೊದಿಕೆರಿಂದ ಬೀಳಂಥ ಬಿಸಿಲಿನ ಜಳಪ ಒಳಗಡೆ ಬಿಡ್ತಾ ಇಲ್ಲ ಅದು. ಹಂಗಾಗಿ ಏನಾಗ್ತದೆ, ಪೂರ್ತಿ ತಾಯಿ ತನ್ನ ಮಕ್ಕಳನ್ನ ಹೇಗೆ ಅವಳು ಆವರಿಸ್ಕೊಂಡು ಪ್ರೀತಿಯಿಂದ ಇದು ಮಾಡ್ತಾಳೋ ಆ ರೀತಿ ಮಾಡ್ತಾ ಇದ್ದಾವೆ. ಅದು ಮಾಡೋದ್ರಿಂದ ಏನಾಗ್ತದೆ, ಇಲ್ಲಿ ವಾತಾವರಣ ತಾಪಮಾನ ಈ ಮೇಲ್ಮಣ್ಣಿಂದು ಹೊರಗಡೆ ಇಲ್ಲೆಲ್ಲಕ್ಕಿಂತ ತುಂಬ ಕಡಿಮೆ ಇರುತ್ತೆ. ಇದ್ರ ನೆರಳಿನ ಕೆಳಗಡೆ ಇರುವಂಥ ತಾಪಮಾನಕ್ಕಿಂತ ಈ ಕಾಷ್ಟ ಏನು ಬಿದ್ದಿದೆ, ತ್ಯಾಜ್ಯ ಏನು ಬಿದ್ದಿದೆ, ಅದ್ರ ಕೆಳಗಡೆ ಇರೋವಂಥ ಈ ಸುಂದರವಾದ ಜಗತ್ತಿನಲ್ಲಿ ಏನಾಗ್ತಿದೆ ಅಂದರೆ ಈ ಪಕ್ಕದಲ್ಲಿರೋ ವಾತಾವರಣಕ್ಕಿಂತ 4 ರಿಂದ 6 ಡಿಗ್ರಿ ತಾಪಮಾನ ಕಮ್ಮಿ ಇರುತ್ತೆ. ಇಲ್ಲಿ ಸುತ್ತಲೂ ನಿಮ್ಮ ನೀರು ಆವಿಯಾಗಿ ಕಣ್ಣು ಕಾಣೋಂಗೆ ಬುಸ ಅಂತ ಹೋಗ್ತಾ ಇದೆ. ಅಂದರೆ ಈ ನೆರಳಲ್ಲಿ ಕಡಿಮೆ ಹೋಗ್ತಿದೆ. ಆದರೆ ಎಲ್ಲಿ ತ್ಯಾಜ್ಯ ಬಿದ್ದಿದೆ, ತಾಯಿ ಸೆರಗಿದೆ, ಅಲ್ಲೇನಾಗ್ತಿದೆ, ಆ ಒಂದು ವೇಗ ಕೇಶಕರ್ಣೆದು ತೆಗೆದು ಆಚೆ ಬಿಡುವಂಥದ್ದು ಏನಾಗ್ತಿದೆ, ನಿಧಾನವಾಗಿ ಬರ್ತಾ ಇದೆ. ಯಾವಾಗ ನಿಧಾನವಾಗಿ ಬರ್ತಾ ಇದ್ದಾವೋ ಇಲ್ಲಿರೋಂಥ ನಾವೇನು ನೋಡಿದೀವಿ,
ಆಹಾರ ನೀರುಗಳು ತೊಗೊಳ್ಳೋಂಥ ಬೇರುಗಳೇನಿದೆ ಮೇಲೆ 4 ಅಂಗ್ಲದಲ್ಲೇ 6 ಅಂಗ್ಲದಲ್ಲಿ 96 ಭಾಗ ಇದೆ ಅಂತಿದೀವೋ ಕೇಶಾಕರಣೆಯಲ್ಲಿ ಬರುವಂಥ ನೀರುಗಳನ್ನೇನು ಮಾಡ್ತವೆ ತೊಗೊಳುತ್ತೆ. ಈ ಕೇಶಾಕರಣೆಯಿಂದ ಬರುವಂಥ ನೀರುಗಳು ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನ ಕೂಡ ಜೊತೆಗೆ ತೊಗೊಂಬರ್ತಾರೋ ಏನಾಗುತ್ತೆ ಇದು ಬರುತ್ತೆ. ಯಾವಾಗ ನಿಮ್ಮ ಭೂಮಿ ಮೇಲ್ಮೈ ಹಿಂಗೆ ತೆಗೆದು ಬಿಟ್ಬಿಟ್ಟಿರ್ತೀರೋ ಇದ್ರ ಕೆಳಗಡೆ ಇರ್ಬೋದು, ಇಲ್ಲಿರ್ಬೋದು, ಇಲ್ಲಿ ಅತಿ ವೇಗವಾಗುತ್ತೆ, ಇಲ್ಲಿ ಮಧ್ಯಮ ವೇಗ, ಇಲ್ಲೇನಾಗುತ್ತೆ ಅತಿ ನಿಧಾನಗತಿಯಲ್ಲಿ ಮೇಲೆ ಬರ್ತಾ ಇದೆ. ಯಾವಾಗ ನಿಧಾನಗತಿಯಲ್ಲಿ ಮೇಲೆ ಬರ್ತದೆ ಈ ಸಸ್ಯದ ಮರಗಳು ಸಸ್ಯಗಳು ತಂತು ಬೇರುಗಳು ರೂಟೇರ್ಸ್ ಕ್ಯಾಪಿಲರಿ ಏರ್ಸ್ ಇವು ಆಹಾರನ ನೀರನ್ನು ತೊಗೊಳ್ಳೋವಂಥದ್ದು ಏನಿದಾವೋ ಅವು ಉತ್ಕೃಷ್ಟ ತಗೊತವೆ, ನಮ್ಮ ಬೆಳೆಗೆ ಪೂರೈಕೆ ಮಾಡ್ತವೆ. ಹಾಗಾಗಿ ಮಠ ಮಧ್ಯಾಹ್ನ ಕೂಡ ನಮ್ಮ ಗಿಡಗಳು ನಲಿಸ್ತಾ ಇರ್ತವೆ. ನೀರೇ ಕೊಟ್ಟಿಲ್ಲ ಹೆಂಗಿದೆ ಹಸ್ರಾಗಿದ್ದಾವೆ, ನೀರೇ ಕೊಟ್ಟಿಲ್ಲ ಇದೇನಿಲ್ಲ ಕಳ ಅಂತ ಇದಾವಲ್ಲ ಅಂತಂದರೆ ಎಲ್ಲಿ ತಾಯಿ ಸೆರಗು ಒದಿಸಿದಾಳೆ. ಈ ತಾಯಿ ಸೆರಗನ್ನು ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಒಣ ಹೊದಿಕೆಯಲ್ಲಿ ನಾವು ಅತಿ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಇದು ಅಲ್ಪಾವಧಿ ಬೆಳೆಗಳು ಕೂಡ ಮೊದಲನೇ ಹಂತದಲ್ಲಿ ನಾವು ತೆಗಿತಾ ಇರಬೇಕಾಗುತ್ತೆ. ಆದಷ್ಟು ಸಿಕ್ಕದಷ್ಟು ಕಾಷ್ಟಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮುಂದಿನ ಹಂತಗಳಲ್ಲಿ ನಾವು ಅದನ್ನು ಯಾವಾಗ ಉಪಯೋಗಿಸ್ತೀವೋ ನಮ್ಮ ಬೆಳೆಗಳು ಇನ್ನೂ ತುಂಬ ಚೆನ್ನಾಗಿ ಬರ್ತವೆ. ತುಂಬ ಯಾವ ಒಂದು ರೋಗ ಇಲ್ಲ, ಯಾವ ಕೊರೋನಾ ಇಲ್ಲ, ಯಾವ ಸಾರ್ಸ್ ಇಲ್ಲ, ಯಾವ ಪ್ಲೇಗ್ ಇಲ್ಲ, ಯಾವ ಡೆಂಗು ಇಲ್ಲ, ಏನಿಲ್ಲ. ಅದಿಲ್ಲದೇ ಉತ್ಕೃಷ್ಟವಾಗಿ ಬರ್ತವೆ, ಸದೃಢವಾಗಿ ಬರ್ತವೆ ಅಂತ ಒಂದು ಕೆಲಸನ ಏನು ಮಾಡುತ್ತೆ ಈ ಒಣ ಹೊದಿಕೆ ಅನ್ನೋದು ಮಾಡುತ್ತೆ. ಹಾಗಾಗಿ ಈ ಪಂಚತರಂಗಿಣಿ ಯೋಜನೆಯಲ್ಲಿ ನಾವು ಇವಾಗ ಏನು ಮಾಡ್ತಾ ಇದೀವಿ, ದೊಡ್ಡ ಮರ, ಮಧ್ಯಮ ಮರ, ಪೊದೆ ಗಿಡ, ಸಣ್ಣ ಗಿಡಗಳು, ಅದಾದ ನಂತರ ತಾಯಿಯ ಸೆರಗು, ಇವಿಷ್ಟನ್ನು ನಾವು ಇದನ್ನು ಅಳವಡಿಸಿದಾಗ ಏನಾಗುತ್ತೆ ಪಂಚತರಂಗಿಣಿ ಯೋಜನೆ ಆಗುತ್ತೆ. ಈಗ ನೋಡೋಣ ಈ ಪಂಚತರಂಗಿಣಿ ಯೋಜನೆ ತಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಈಗ ಈ ಪಂಚತರಂಗಿಣಿ ಯೋಜನೆಗಳನ್ನ ನಮ್ಮ ಹಣ್ಣಿನ ಗಿಡಗಳಲ್ಲಿ ಹೇಗೆ ಅಳವಡಿಸೋದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ನಮ್ಗೆ ಇವಾಗ ಏನಾಗಿದೆ ಅಂದರೆ ಐ ಡೆನ್ಸಿಟಿ ಅನ್ನೋದನ್ನು ಒಂದು ತೋಟಗಾರಿಕೆಯಲ್ಲಿ ಐ ಡೆನ್ಸಿಟಿ ಫಾರ್ಮಿಂಗ್ ಅಂತ ಒಂದು ಬಂದಿದೆ. ಅತಿ ಹೆಚ್ಚು ಒತ್ತಡ ಪ್ರಮಾಣ ಸಂಖ್ಯೆಗಳಲ್ಲಿ ಬೆಳೆಯೋದು. 10 ಅಡಿಗೆ ನಾವು ಮಾವು ಹಾಕೋದು, 5 ಅಡಿಗೆ ಮೊನ್ನೆಲ್ಲ ಕರೆ ಮಾಡಿದ್ರು ಪೇರ್ಲೆ ಹಾಕಿದ್ದೀವಿ ಅಂತ, 8 ಅಡಿಗೆ ಸೀತಾಫಲ ಹಾಕೋದು, ಇಂಥದ್ದೆಲ್ಲ ಸಾಕಷ್ಟು ಮಾಡ್ತಾ ಇದ್ದೀರಾ. ಎಲ್ಲಿ ತನಕ ತಾವು ಚಾಟ್ನಿ ಮಾಡ್ತೀರಾ, ಎಲ್ಲಿ ತನಕ ರಂಬೆ ಕೊಂಬೆಗಳನ್ನೆಲ್ಲ ಸೌರದನ್ನು ಕಲಿತೀವಿ ನಾವು ಮಾಡ್ತೀವೋ ಅಂಥ ಸಮಯದಲ್ಲಿ ಏನಾಗುತ್ತೆ ನಾವು ಅವನ್ನೆಲ್ಲ ಇಡ್ಬೋದು. ಆದರೆ ಒಂದೇ ಬೆಳೆ ನಂಬೋದು ಬುದ್ಧಿವಂತನ ಅಲ್ಲ. ಅಕಾಲಿಕ ಮಳೆಗಳು ಮತ್ತು ಬೇರೆ ಬೇರೆ ನಾನಾ ಕಾರಣಗಳು ಮತ್ತು ಹೆಚ್ಚು ಆ ಹಣ್ಣು ಮಾರುಕಟ್ಟೆಗೆ ಬಂದು ಅದೇ ಸಮಯಕ್ಕೆ ಹೆಚ್ಚು ಮಾರುಕಟ್ಟೆಗೆ ಬಂದಾಗ ಏನಾಗುತ್ತೆ ಆ ಬೆಲೆಗಳು ಕುಸಿತ ಆಗುತ್ತೆ. ನಾವು ಕಿತ್ತಿರೋ ದುಡ್ಡು ಬಿಡಿಸ್ಕೊಂಡು ಹಣ್ಣನ್ನು ಬಿಡಿಸಿ ಮಾರುಕಟ್ಟೆಗೆ ತರೋ ದುಡ್ಡು ಅಷ್ಟೇ, ಇನ್ನು ಬೆಳೆಯೋದು ಆ ವರ್ಷದ ದುಡ್ಡೆಲ್ಲ ಇಲ್ದಾನೆ ಅಷ್ಟು ಬರ್ದಾನೆ ರೈತ ಸಂಕಷ್ಟಕ್ಕೆ ಸಿಗಾಕಂತಾನೆ ಯಾವ ರೀತಿ ನಾವು ಬೇರೆ ಬೇರೆ ಬೆಳೆಗಳನ್ನೆಲ್ಲ ನಾವು ಸಂಯೋಜನೆ ಮಾಡಬೇಕು ಅನ್ನೋದನ್ನು ಪಂಚತರಂಗಿಣಿ ಯೋಜನೆಯಲ್ಲಿ ಅಂತ ನಾವು ಮುಂದಿನ ವಾರ ನೋಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.